ಅಪ್ಪ ನಾನು ಅನಿಗೋಳ್ ಟ್ರಾನ್ಸ್ಫರ್ ಆಗೈತೆ ಅದ ನಿನ್ನೆ ರಾತ್ರಿ ಹೇಳಿಲ್ಲ. ಹೌದಾ ಅನಿಗೋಳ್ ಟ್ರಾನ್ಸ್ಫರ್ ಆಗೈತಿ ನಾ ಅನಿಗೋಳ್ ಕಟ್ಟು ಹೋಗಿ ಬರ್ತಾನಗಾರ. ಹೌದಾ ಆಫೀಸ್ದಾಗ ಹೋಗತಿ ಮತ್ತ ಹೊಸ ಊರ ಹೊಸ ಜನ ಎಲ್ಲಾರನು ಹೊಂದಿಸ್ಕೊಂಡ್ ಹೋಗ್ಬೇಕು. ಆಯ್ತಾಯ್ತು ಹೊಂದಿಸ್ಕೊಂಡು ಹೋಗ್ತೀನಿ. ಒಟ್ಟು ಹುಷಾರ. ಆಯ್ತಾಯ್ತು. ಅರ್ಬಿ ಅದು ತಗೊಂಡು ಜಾಗ ಇಲ್ಲ ಮೊದಲು ಹೋಗಿ ಎಲ್ಲ ನೋಡ್ಕೊಂಡ್ ಬರ್ತಾನಲ್ಲಿ. ಹೌದಾ ಆಮೇಲೆ ಅರ್ಬಿ ಅದು ಬಂದ್ಕಾರ ಹೋಯ್ತಾನ. ಮನಿ ಕಡೆ ಹೋಗತ್ತಾಗಾರ. ಹುಷಾರಿರಪ್ಪ. ಯಾಕೆ ಫಲಕೊಂಟಿ ಇನ್ನು ಊಟ ಮಾಡಿಲ್ಲ ನೀನು? ಆ ಊಟ ಕೊಟ್ಟಲ್ಲ ಗೀತಾ? ನಾ ಏನ್ ಕೇಳ್ತೇನೆ ಇದೇನು ಹೇಳ್ತದ ಏನಿಕ್ಕಿಗೆ? ಏ ಗೀತಾ ಕರೆದ್ರ ಬ್ಯಾರಿಕಿ ಕಿವಿ ಬ್ಯಾರಿ ಕೇಳಿಸೋದಿಲ್ಲ. ನಾನು ಅವಾಗ ಕರ್ಕೊಂಡ್ ಬರ್ತಾನೆ ತಡಿ. ಇವನಿಗೆ ಬಾಯಿ ಕೇಳ್ತಾವ, ಇದ್ರದ್ದು ಕಿವಿ ಕೇಳಲ್ಲ ಅದ್ರದ್ದು ಕಿವಿ ಕೇಳಲ್ಲ. ಒಂದು ಬಾಯಿಲ್ದಾರ ಆಗಿದ್ರ ಎರಡಕ್ಕೂ ಜೋಡಿ ಹಾಕಿತ್ತ ಎರಡಕ್ಕೆ ಬಿಡ್ರ ಅಂತದ್ರಾಗ ಇವ್ರದ್ದು ಲವ್ ಮ್ಯಾರೇಜ್ ಅಂತ. ಅಯ್ಯೋ ಕರಮ ಅದ್ರಾಗ ಒಂದ್ ಹೆಂಗಾರ ಅಲ್ಲಿ ಯಾಕ ಆದ್ರ ಇಬ್ರು ಚಲೋದಾರ. ನನ್ನ ಮಗ ಸೊಸಿ ಅಗದಿ ಚಲೋದಾರ. ಮತ್ ನನ್ನ ಸೊಸಿಯರ ಬಂಗಾರ ತೂಕಿನ ಯಾಕೆ ಮತ್ತ ಆದ್ರ ಒಂದ್ ದಗದ ಮಾಡ್ಯಾಕ ಹಚ್ಚಲ್ಲ. ಅಡಿಗೆ ಮಾಡ್ಕೋತತಿ ಒಗ್ಯಾನ ಬಾಂಡೆವ ಕಸ ಮೊಸರು ಎಲ್ಲಾ ಮಾಡ್ತಾಳ. ನನ್ ಕುಂತಲ್ಲೇ ಉಣ್ಣಾಕ್ ಕೊಡ್ತಾಳ ಬಾಳ ಚಲೋ. ನನ್ನ ಮಗಾನು ಹಂಗ ನನ್ನ ಸೊಸಿನ ಬಿಟ್ಟು ನನ್ನ ಬಿಟ್ಟು ಕೊಡುದಿಲ್ಲ. ನನ್ನ ಮಗ ನನ್ನ ಮಗನ ಆಯ್ತು ಬಿಟ್ಟು ಕೊಡ್ಲು ಬಾಳ ಕಾಜಿ ಅದಾರ. ಏನ್ ಅಡ್ಡಿ ಇಲ್ಲ ಮತ್ತ ಹೆಂಗಾರ ಅಲ್ಲಿ ಯಾಕ ಯಪ್ಪ ದೇವ್ರ ಪರಮಾತ್ಮ ನಾನು ಸೈ ಒಟ್ಟ ನಾನು ಜಲ ಮಿರು ಮಠ ನನ್ನ ಮಗನ ನನ್ನ ಸೊಸಿನ ಹಿಂಗ ಚಂದ ಆಗಿದಪ್ಪ. ಇಷ್ಟ ಸಾಕು. ಅಲ್ಲ ಗೀತಾ ಅವಾಗ ಇನ್ನ ಊಟಕ್ಕೆ ಕೊಟ್ಟಿಲ್ಲ ಅಂತ ನೀನು? ಇಲ್ಲ ಬೆಳಿಗ್ಗೆನ ಜಳಕ ಮಾಡ್ಯಾರ ಅವ್ರ. ನಂದು ಊಟನು ಆಗೈತೆ ಜಳಕನು ಆಗೈತೆ. ನೀವ್ ಹೊಲಕ್ ಹೊಂಟ್ರಲ್ಲ ಹೋರಿ. ಆಯ್ತು ಯಾವ ನೀ ಊಟ ಮಾಡೋಗು. ಏ ಅಲ್ಲೇ ಹೊಲ್ಲಾಗ ದಗದ್ ಬಾಳ ಅದಾವ. ಇಬ್ರು ಹೋದಿವ್ ಅಂದ್ರಟ ದಗದ ವಾತ್ರ ಮುಗಿತಾವ. ಇವತ್ತೊಂದ್ ದಿವಸ ನೀನು ಬಂದ್ಬಿಡು ಹೊಲಕ್ ಹಂಗಾರ. ಏ ಎಂತ ಬಿಸಲ್ ತಗೋರಿ ನಾನು ಬಂದ್ಬಿಡ್ತೇನೆ ನಿಮ್ ಜೋಡಿ ಬೇಗ ಕೆಲ್ಸ ಆಗ್ತಾವ. ಇದು ಅದನ್ನ ಇದು ಹೇಳ್ತಾತೆ ನೀ ಅದನ್ನ ಅದ ಹೇಳ್ತಾತೆ. ಏನ ಇವ್ರು ಹಿಮಾಲಯ ತಲೆ ನಾನು ಕಿವಿಡೆಕ್ಕೆ ನಿನ್ನ ಹೊಲಕ್ ಹೋಗ್ರಿ ಹೋರ್. ಇವ್ ಕೈಸಾನೆ ಬೈಸಾನೆ ಒಂದ್ ಕೇಡ ಕೆಟ್ಟದ್ರಿ ಅದು ಅವ ಹೋರ್. ಹೊಂಗಲ್ಕೊಂಡ್ ಹೋಗೋದಿತ್ತು ಕರೆಂಟ್ ಒಂದ್ ಇವತ್ತ 12 ಗಂಟೆಗೆ ಬಂದಾವ. ಇನ್ನು ಇದೊಂದು ನೀರು ಹಸಿ ಹೋಗ್ಬೇಕಂದ್ರೆ ಮನ್ಯಾಗ ತಗೋತಾರ ಕಾಲ್ ಮರಿ. ಮತ್ತೇನ್ಪಾ ಗಂಡ ಐತಿ ಹೊಲಕ್ ಹೊಂಟ್ರಿ? ಏ ಊಟ ಮಾಡ್ಕೊಂಡನ ಬಂದಿರಿ ಅನ್ನ? ಊಟ ಅಲ್ಲ ಊಟ ಕೇಳಲ್ಲ ಹೊಲಕ್ ಹೊಂಟ್ರಿ ಏನ್ ಕೇಳಿದ್ನಿ? ಯಾಕ್ರಿ ಅನ್ನೋದೇ ಹಂಗ್ಯಾಕಂತೇರಿ ಗಂಡ ಹೆಂಡತಿ ಇಬ್ರು ದುಡಿದ್ರ ಬೇಗ ಕೆಲ್ಸ ಆಗ್ತಾವಲ್ಲ ಅದಕ್ಕೆ ಇಬ್ರು ಕೂಡ ಹೊಂಟೇವ್ರಿ. ಮತ್ ಬಿಸಿಲ್ ನೋಡ್ರಿಲ್ಲ ಎಷ್ಟೈತ್ ಪಾಪ ಒಬ್ಬ ಎಲ್ಲಿ ದುಡಿತಾನ. ಯವ್ವ ನಿನ್ ಗಂಡಗ್ ನಾ ಏನಂದನ ಹೊಲಕ್ ಹೊಂಟೇನಿ ಗಂಡ ಐತಿ ಅಂತ ಅಂದನ. ಏ 5 ರೊಟ್ಟಿ ಬಡದಲ್ರಿ ಅನ್ನ ಮನ್ಯಾಗ. ನಮ್ಮವ್ವ 2 ತಿಂದಳ್ರಿ ನಾ 2 ತಿನ್ರಿ. ಈಕೆ ರೊಟ್ಟಿನ ತಿನ್ನುದಿಲ್ರಿ ಒಂದ ತಿಂದಳ್ರಿ. 2 ರೊಟ್ಟಿ ತಿನ್ನಂದ್ರ ಹೊಟ್ಟೆ ಬಾಯ್ಲಿ ಅಂತ ಆಡ್ರಿ. ಇವ್ರ ಬಲ್ ಗುದ್ದಾಡುದು ತೌಡ್ ಕುಟ್ಟುದು ಸಮ. ಹಂಗಾರ ಹೊಲಕ್ ಹೊಂಟೇರಿ ಹೋಗಿ ಬರ್ರಿ ನೀವು ಹೋಗಿ ಬರ್ರಿ. ಆಯ್ತ್ ನಮ್ ಕಡೆ ನೀರ್ ಐತಿ. ಏನ್ ಗಂಡ ಐತಿ ಅದಾರ ಯಪ್ಪ ಇವ್ರ. ಆದ್ರೂ ಇರುವಲ್ರಕ್ಕ ಇದ್ರ ಹಿಂಗಿರ್ಬೇಕು ಗಂಡ ಐತಿ. ಗಂಡ ಹೆಂಡತಿನ ಬಿಟ್ಕೊಡ್ಲ ಹೆಂಡತಿ ಗಂಡನ್ ಬಿಟ್ಕೊಡ್ಲ. ಒಂದ್ ತರ ಆದರ್ಶ ದಂಪತಿಗಳು ಇದ್ದಂಗ ಅದಾರ ನೋಡ. ದೇವ್ರ ಹಿಂಗ ಇಟ್ರಪ್ಪ ಈ ಗಂಡ ಹೆಂಡತಿನ ನಕ್ಕೋತ 100 ವರ್ಷ ಬಾಳೆ ಮಾಡ್ಲಿ ಅವ್ರು. ಸಾಹೇಬ್ರ ಪಿಡಿಯೋ ಸಾಹೇಬ್ರ. ಯಾರಪ್ಪ ಯಾರು? ನಾವ್ರಿ ಸಾಹೇಬ್ರ ಬೇಕಾಯ್ತ್ರಿ ಪಿಡಿಯೋ ಸಾಹೇಬ್ರ. ಸಾಹೇಬ್ರ ಅನ್ಗೋಳ್ ಟ್ರಾನ್ಸ್ಫರ್ ಆಯ್ತಲ್ಲಪ್ಪ ಅನ್ಗೋಳಕ್ ಹೋಗಿದ್ದಾರೆ ಅವರು ಈಗ. ಚೇ ಅರ್ಜೆಂಟ್ ಒಂದ್ ಕೆಲಸ ಒಂದಿತ್ರಿ ಸಾಹೇಬ್ರ ಕಡೆ. ಹೌದಾ ನೀ ಹೋಗಿ ಅಲ್ಲಿ ಆಫೀಸಿಗೆ ಭೇಟಿ ಆಗಲ್ಲ ಬೇಕಾರೆ ಅನ್ಗೋಳಕ್ ಹೋಗಿ. ಅಲ್ಲೇ ಭೇಟಿ ಹಾಕಂತ ತೋರಿ ಅಲ್ಲೇ ಭೇಟಿ ಹಾಕ. ಆಯ್ತು ಹೋಗಪ್ಪ. ಏನು ನಾವು ಈ PDO ಕೆಲಸ ಒಂದ ಸಾಕಾಗಿ ಹೋಗ್ತ. ಏನ್ ಎಲ್ಲಿ ಸರ್ಕಾರ ಒಂದ್ ಎಲ್ಲಿ ಹಾಕ್ತಾರ ಅಲ್ಲಿ ಹೋಗ್ಬೇಕು ನಾವು. ಈಗ ನೋಡ ಆ ಊರ್ ಬಿಟ್ರು ಇಲ್ಲಿ ಅನಿಗೋಳಕಂತ ಹಾಕ್ಯಾರ.
ಈ ಅಣಿಗೋಳದಾಗ ಪಂಚಾಯತಿ ಎಲ್ಲಿ ಕೇಳ್ತಾ ಇಲ್ಲಿ ಈ ಹೊಲದಾಗ ಯಾರು ಕೆಲಸ ಮಾಡತ್ತೇನೆ ಇಲ್ಲಿ. ಹಾ ಇಲ್ಲೊಂದಿಬ್ರು ಅದಾರಲ್ಲ ಅದಪ್ಪ ಅವ್ರನ್ನ ಸಾವಕಾಶ ಒಗಾತಿಂದ ಅದ್ ಕೈಗೆ ಎಲ್ಲಾರ ಹತ್ತಿದ್ಗಿತ್ತ. ಫುಲ್ ಹದನ ಐತೆ ಅಗದಿ ಬಸವಂದನ ಬಂದನ. ಇವತ್ತೇನಾರ ಮಾಡ್ಕಸ್. ನಮಸ್ಕಾರಪ್ಪ ತಮ್ಮ. ನನ್ನ ಹೆಸರ ಮಂಜುನಾಥ್ ಬುಚಡಿ ಅಂತ ಹೇಳ್ಕಾರ. ನಾ ಇಟ್ಟು ದಿವಸ ಕೊರಿಕೊಪ್ಪದಾಗ ಪಿಡಿಒ ಆಗಿದ್ನೆ. ಈಗ ಅಣಿಗೋಳ ಟ್ರಾನ್ಸ್ಫರ್ ಮಾಡಿಬಿಟ್ಟಾರ ನನ್ನ. ಅದಕ್ಕೆ ಅಣಿಗೋಳ ಗ್ರಾಮ ಪಂಚಾಯತ್ ಹೊಂಟಿ ನಾನು. ಅಣಿಗೋಳ ಗ್ರಾಮ ಪಂಚಾಯತ್ ಎಲ್ಲಿ ಬರ್ತೈತಿ ಇಲ್ಲಿ? ನನ್ನ ಹೆಸರ ಸಂಜುರಿ. ಈಕಿ ಹೆಸರೇ ಗೀತಾರಿ. ಗಂಡ ಹಿಂತೀರಿ. ಹೌದನಾ? ಆಯ್ತಾಯ್ತು ನೋಡಪ್ಪ, ಚಲೋ ಆತಿ. ಎಲ್ಲಿ ಹೊರಗೆ ಹೋಗಿದ್ರು ಅಂತ ಕಾಣ್ತತಿ. ಈಗ ನಾ ಪಂಚಾಯತ್ ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕನ? ಅಲ್ರಿ ನನ್ನ ಹೆಸರು ಗೀತಾರಿ, ಇವ್ರದ ಹೆಸರು ಸಂಜುರಿ. ನಾವಿಬ್ರು ಗಂಡ ಹಿಂತೀರಿ. ಇವ್ ಸಂಜು ನೀ ಗೀತಾ, ಸಂಜು ಮತ್ತು ಗೀತಾ. ಹಾ ಹೌದಾ, ಬರಬರ ಐತೆ. ಅದೇನು ಇಲ್ಲ ಅನ್ನತ್ತಿಲ್ಲ ನಾನು. ನನಗೆ ಏನ್ ಬೇಕಾಯ್ತಂದ್ರೆ ಈಗ ನೀವು ಗ್ರಾಮ ಪಂಚಾಯತ್ಗೆ ಒಂದು ಹೋಗ್ಬೇಕಾಯ್ತು ಮರ. ನಮಗೆ ಸರ್ಕಾರದವ್ರು ಏನ್ ಮಾಡ್ತಾರ ಗೊತ್ತನ? ಇಲ್ಲಿಂದ ತೆಗೆದು ಅಲ್ಲಿ ಹಾಕುದು, ಅಲ್ಲಿಂದ ತೆಗೆದು ಇಲ್ಲಿ ಹಾಕುದು. ದೊಡ್ಡ ತೆಲಿಬ್ಯಾನಾಗಿ ಹೋಗೈತಮ್ಮ ನಮಗೆ. ಏನ್ ಮಾಡ್ತೆ? ಓ ಯಾರ್ ಗೊತ್ತೈತೆ ಅವ್ರು? ಜನಗಣತಿ ಮಾಡೋರು, ಜನಗಣತಿ ಮಾಡೋರವ್ರ. ಬೇಡ ಬೇಡ, ನಾವ್ ನಡ್ಕೊಂತ ಹೋಗ್ತೇವ್ರಿ. ಸಮೀಪ ಆಯ್ತು ನಮ್ ಹೊಲ. ಬೇಡ ಹೋಗ್ರಿ ನೀವು. ಏನಪ್ಪ ಎಲ್ಲಿ ಮಿಸ್ ಹೊಡಿಯತ್ತತಿ ತಮ್ಮ. ನಾ ಏನ್ ಮಾಡಕ್ಕೆ ಇಲ್ಲಿ ನಾನು ಕೊರಿಕೊಪ್ಪಳ ಪಿಡಿಒ ಆಗಿದ್ದೆ. ಈ ಹೊಳ್ಳಿ ನನ್ನ ಅಣಿಗೋಳಕ್ಕೆ ಟ್ರಾನ್ಸ್ಫರ್ ಮಾಡಿದಾರ. ನಾನು ಅಣಿಗೋಳ ಗ್ರಾಮ ಪಂಚಾಯತ್ಗೆ ಹೋಗ್ಬೇಕಣ. ಗೊತ್ತಾದ್ ಸಾಹೇಬ್ರ, ನೀವ್ ಹೇಳೋದು ಅರ್ಥ. ಅದ ಅಂತಾನ ಮಾರ. ಜನಗಣತಿ ಮಾಡಕ್ ಬಂದಿರಿ ನೀವು. ನಮ್ ಇಬ್ಬರು ಹೆಸರು ಹೇಳ್ಬೇಕ್ರಿ. ನನ್ನ ಹೆಸರ ಸಂಜುರಿ, ಈಕಿ ಹೆಸರ ಗೀತಾರಿ. ನಾವಿಬ್ರು ಗಂಡ ಹಿಂತೀರಿ. ಮದುವೆ ಆಗಿ 3 ವರ್ಷ ಆತ್ರಿ. ಏ ತಮ್ಮ ತಮ್ಮ, ನಾನು ಒಕ್ಕುಂದಿಂದ ಅಣಿಗೋಳ್ ಹೊಂಟಾನ. ಕೊರಿಕೊಪ್ಪದಾಗ ಮೊದಲು ಡ್ಯೂಟಿ ಮಾಡಿದ್ವಿ. ಒಕ್ಕುಂದಕ್ಕೆ ಬನ್ನಿ, ಒಕ್ಕುಂದಿಂದ ಅಣಿಗೋಳ್ ಹೊಂಟಾನು. ಅಣಿಗೋಳ ಗ್ರಾಮ ಪಂಚಾಯತ್ ಬೇಕಾಯ್ತು ನನಗೆ. ಹೆಂಗ್ ಹೋಗೋದು ಅಯ್ಯೋ, ಅದಕ್ಕೆ ಇದ್ ಮಾಡ್ಕೊತೀವಿ. ನೋಡಿಲಿ ಗೊತ್ತಾಯ್ತು. ಹೇಳುವ ನೀನಾರು ಹೇಳ. ನಾ ಅವ್ರ ಹೆಂಡತಿರಿ, ಅವ್ರ ನನ್ ಗಂಡಾರಿ. ನಮ್ ಮದ್ವೆ ಆಗೇತ್ರಿ. ಅಯ್ಯೋ ಕರ್ಮ. ನೀವ್ ಮುಂದ್ ಹೋಗ್ರಿ, ನಾವ್ ಇತ್ತ ಗಾಡಿ ಮೇಲೆ ಆಗೋಲ್ರಿ ನಮ್ ಇಬ್ಬರಿಗೂ ಕುಂಡ್ರಾಕ. ನಿಮ್ ಇಬ್ಬರಿಗೂ ಹತ್ತು ಅನ್ನತಿಲ್ಲ. ಅಣಿಗೋಳ ಗ್ರಾಮ ಪಂಚಾಯತ್ ಬೇಕಾಗೈತೆ. ನಾನು ಅದನ್ನ ಹೇಳತ್ತೇನ್ರಿ, ಹೆಸರು ಬರ್ಕೋರ್ಲ. ಏನ್ ಬರ್ಕೊಲಿ ತಮ್ಮ? ಅಲ್ರಿ 10 ವರ್ಷ ಆಗಿಲ್ಲ, ಈಗ ಮದ್ವೆ ಆಗೈತ್ ನಮ್ದು ಗಂಡ ಹೆಂಡತಿ ನಾವ. ನನಗೆ ಹಂಗೆ ಹರ್ಕೊಳ್ಳೋ ಅಟ್ಟ ಉಳಿತೇನೆ. ನನಗೆ ಅಣಿಗೋಳ ಗ್ರಾಮ ಪಂಚಾಯತ್ ಬೇಕಾಯ್ತೆ. ನೀವಿಬ್ರು ಗಂಡ ಹಿಂತೆ ಅನ್ನೋದು ನನಗೆ ಗೊತ್ತಾಗೈತೆ. ನೀವಿಬ್ರು ಇಲ್ಲಿ ಹೊಲಕ್ಕೆ ಹೋಗ್ಯಾರ ಅನ್ನೋದು ಗೊತ್ತಾಗೈತಿ. 10 ವರ್ಷ ಆತ್ ಮದುವೆ ಅಂತ ನಾನು ಅನ್ನತ್ತಿಲ್ಲ. 2 ವರ್ಷ ಆಗಿರ್ಬೇಕು, 1 ವರ್ಷ ಆಗಿರ್ಬೇಕು. ನಿಮ್ಮ ಅವ್ರು ಹಾಳಾಗಿ ಹೋಗ್ರಿ. ನನಗೆ ಅಣಿಗೋಳ ಗ್ರಾಮ ಪಂಚಾಯತಿ ತೋರಿಸುವ ನಿಮ್ಮ ಅವ್ರ. ನೀರ್ ಬೇಕಂತ ಪಾಪ ಕೊಡ. ಅವಾಗಿಂತ ನೀರ್ ಕೇಳತ್ತಾರ. ನಿಂಗ ಅಷ್ಟು ಅರ್ಥ ಆಗಲ್ಲ. ದನಕ್ ನೀವು ಹಾಕಿ ಬಂದನಲ್ಲ. ಈಗ ನೀನ್ ಕೇಳಿ ಅವೇನ್ ಹೇಳಿದ್ ನನಗೆ? ಕುಡೀರಿ ನೀವು. ನೀರ್ ಕುಡ್ರಿ. ಅಮ್ಮ ಬೈದೆ ನಿನ್ನ ಕಿವಿ ಏನಾರ ಕೇಳ್ದಲ್ಲ? ನಾನು ಐತಿ ಕಿವಿ ಕೇಳ್ಸಲ್ರಿ. ನಿನ್ನ ಕಿವಿ ಕೇಳ್ತಾವನ್ವಾ ಇಲ್ಲ? ಹಂಗೇನಿಲ್ರಿ, ಪಾಪ ಸ್ವಲ್ಪ ಕಿವಿ ಕೇಳಿಸಲ್ರಿ ಅವ್ರು. ನಾವು ಎಡ್ಡು ಕಿವಿಡ. ಏ ತಮ್ಮ, ನಾ ಒಳ್ಳೆ ನಿಮ್ ಕೈಯಾಗ ಸಿಗಾಕೊಂಡೆ. ನನಗೆ ಅಣಿಗೋಳ ಗ್ರಾಮ ಪಂಚಾಯತ್ ಬೇಕಾಗಿತ್ತು. ಬೇಡರಿ, ಕೊಂಡ್ಕೊಂಡವ್ರ ಗಾಡಿ ಮೇಲೆ ಹತ್ತಬಾರ್ದು ಹಂಗ. ಯವ್ವ, ನಾನು ಗಾಡಿ ಮೇಲೆ ಹತ್ತನ್ನತ್ತಿಲ್ಲ. ಅವಾಗ ಅಣಿಗೋಳ ಗ್ರಾಮ ಪಂಚಾಯತ್. ಗೊತ್ತಾತ ಸಾಹೇಬ್ರ, ಗೊತ್ತಾತ. ಈಗ ಗೊತ್ತಾತ. ನೀವೇನ್ ಕೇಳತ್ತೀರಿ? ಜನಗಣತಿ ಮಾಡಕ್ ಬಂದೇರಿ. ನಮ್ಮಿಬ್ಬರು ಹೆಸರು ಕೇಳತ್ತೀರಿ. ಮದುವೆ ಯಾವಾಗ ಆಗಿತ್ತು, ಎಲ್ಲಿ ಆಗಿತ್ತು, ಏನಾಗಿತ್ತು ಅಂತ ಕೇಳತ್ತಾರೆ. ನನಗೆ ಗೊತ್ತಾತ್ರಿ. ನನ್ನ ಹೆಸರ ಸಂಜುರಿ, ಈಕಿ ಹೆಸರು ಗೀತಾರಿ. ನಾವಿಬ್ರು ಗಂಡ ಹಿಂತೀರಿ. ನಮ್ದ ಮದ್ವಿ 22/7/1919 ಅಲ್ರಿ, 2019 ಮದ್ವೆ ಆತ್ರಿ. ನಮ್ಮಿಬ್ಬರದು ರಿಜಿಸ್ಟರ್ ಮ್ಯಾರೇಜ್ ಆಗೈತ್ರಿ. ಯಪ್ಪ, ನಿಂದು ರಿಜಿಸ್ಟರ್ ಮ್ಯಾರೇಜರ ಆಗ್ಲಿ, ಅರೇಂಜ್ ಮ್ಯಾರೇಜರ ಆಗ್ಲಿ, ಹೊಯ್ಕೊತ್ ಹೋಗ್ರತ್ತ. ಎಲ್ಲಾರು ಮದ್ವೆ ಆಗವಲ್ರಿ. ನನಗೆ ಅಣಿಗೋಳ ಗ್ರಾಮ ಪಂಚಾಯತ್ ತೋರಿಸ್ಬಿಡ್ರಿ, ಹೆಂಗ್ ಹೋಗುದು ಅಂತ ಹೇಳಿ. ಅದು ನಾವಿಬ್ರು ಗಂಡ ಹೆಂಡತಿರಿ. ನಮ್ದು ಲವ್ ಮ್ಯಾರೇಜ್ ಆಗೈತ್ರಿ. ನಾವು ಲವ್ ಮ್ಯಾರೇಜ್ ಆಗೈತಿ ನಿಮ್ಮಿಬ್ಬರದು? ಯಾವಲಿ ಅಪ್ಪ ನಿನಗೆ? ನಾವು ಹಂಗಾರ ನೀವು ಲವ್ ಮಾಡಿದ್ದಿ, ನಿನ್ನ ಲವ್ ಮಾಡಿದ್ದಾನು. ಇಬ್ರು ಏನೇನಂತಾರ ಹೇಳಿದ್ದೀರಿ ನೀವ? ಅವ್ರು ಏನ್ ಕೇಳ್ತಾರ ಗೊತ್ತೈತಿ? ಲವ್ ಮ್ಯಾರೇಜ್ ಆಗೈತ್ರಿ. ಕರ್ಮಪ್ಪ, ಇದು ಮತ್ತೆ ಯಾವ ಸಿಗವಲ್ಲ ನನಗೆ. ದಾರಿಗೆ ಯಾರು ಬಂದ ನನ್ನ ಯಾವ ಸಿಗವಲ್ರಿ ಈಗ. ಹೋರಿ ಮನಿಗೆ ಹೋಗಿ ನಾವ್ ಹೊಕ್ಕ ಸಾಹೇಬ್ರ.
ನಾ ಏನ್ ಕೇಳತ್ತಾನು ನೀವ್ ಏನ್ ಹೇಳತ್ತೀರಿ ಸಾಯ್ರಿ ಯಪ್ಪ. ಸಾಹೇಬರ ಅರ್ಥ ಆತ್ರಿ, ನನಗೆ ಅರ್ಥ ಆತ್ರಿ. ನೀವ್ ಏನ್ ಕೇಳತ್ತೀರಿ ಅನ್ನೋದು ಅರ್ಥ ಆತ್ರಿ. ಅರ್ಥ ಆತ? ನೀವು ಇಬ್ರು ಕಿವಣ್ರದಿರಿ, ನಿನ್ನೂ ಕಿವಿ ಕೇಳಿಸಲ್ಲ, ಆಕಿನೂ ಕಿವಿ ಕೇಳಿಸಲ್ಲ. ಅದು ಹೆಂಗ್ ಲವ್ ಮಾಡೀರಿ ಅಂತ ನೀವು ಕೇಳತ್ತೀರಿ. ಸಾಹೇಬ್ರ, ನಮಗೆ ಪ್ರೀತಿಸಕ ಭಾಷೆ ಮುಖ್ಯ ಅಲ್ರಿ, ಭಾವನೆಗಳು ಮುಖ್ಯ ರೀ. ನಾನು ಹೆಂಡತಿ ಕಿವಣಿರ್ಬೋದ್ರಿ, ನಾನು ಕಿವಣಿರ್ಬೋದ. ನನ್ನ ಮುಖದ ಭಾವನೆ ಮೇಲೆ ನನಗೆ ಏನು ಬೇಕು ಏನು ಬೇಡ ಅನ್ನೋದು ನಾನು ಹೆಂಡತಿ ಅರ್ಥ ಮಾಡ್ಕೊತಾಳ್ರಿ. ಆಕಿ ಮುಖದ ಭಾವನೆ ಮೇಲೆ ಆಕಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನಾ ಅರ್ಥ ಮಾಡ್ಕೊತೇನೆ ರೀ. ನಾವು ಯಾವತ್ತೂ ರೀ ಮದುವೆ ಆಗಿ 3 ವರ್ಷ ಆತಿ, ಒಂದಿನ ನಾನು ಜಗಳ ಮಾಡಿದ್ ಗೊತ್ತಿಲ್ರಿ. ಭಾಳ ಖುಷಿಲಿ ಇದಾವ್ರಿ ನಾವಿಬ್ರು ಗಂಡ ಅಂತೀರಿ. ಶಬಾಷ್, ಮೆಚ್ಚಿಲ್ಲಪ್ಪ, ಮೆಚ್ಚಿನಿ ನಿಮ್ಮಿಬ್ರು ಪ್ರೀತಿ ನಾ ಮೆಚ್ಚಿನಿ. ಖರೆ ಅಂದ್ರು ಭಾಳ ಖುಷಿ ಆಯ್ತು ನನಗೆ. ಇಟೋ ಮಟ್ಟ ನೀವಿಬ್ರು ತಲೆ ತಿಂದಿರಿ ಅಂತ ಹೇಳ್ಕಾರ ನನಗೆ ಭಾಳ ಬೇಜಾರಾಗಿತ್ತ. ಆದ್ರೆ ನೀ ಲಾಸ್ಟ್ ಒಂದು ಮಾತು ಹೇಳಿದಿಲ್ಲ, ಪ್ರೀತಿ ಮಾಡಾಕ ಭಾವನೆಗಳು ಮುಖ್ಯ ಅಂತೇನು ಹೇಳಿದಿಲ್ಲ. ನನ್ನ ಮನಸ್ಸಿಗೆ ತಟ್ಟು ತಮ್ಮ, ತಟ್ಟು ನನ್ನ ಸರ್ವಿಸ್ನೊಳಗೆ ನಿಮ್ಮಂತ ಗಂಡ ಹಿಂತೆ ನೋಡಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾ ನಿಗೋಳ ಪಂಚಾಯತಿನ ಮಾತು ದಾರಿ ಹೊರಗಡೆ ಕೇಳ್ಕೊತಾನ. ನೀವಿಬ್ರು 100 ಕಾಲ ಚೆನ್ನಾಗಿರಿ. ಬರ್ತೇನೆ. ನನ್ ಗಂಡ ರೀ ಇವ್ರ. ಓಕೆ ಬಾಯ್. ದೇವ್ರ ನಿಮ್ಮನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಓಕೆ. ಅವ್ರು ಏನ್ ಹೇಳಿರ್ ಗೊತ್ತೈತಿ, ಅವ್ರದ್ದು ತಲಿ ಬಾಳ್ ನುಯ್ಯಾತದಂತ ದವಾಖಾನಿ ಕೇಳತ್ತೀರ ಅವ್ರು ಇಟ್ಟ ಮಟ. ಏನ್ ಮಾಡತ್ತಾವ? ಪಂಚಾಯತ್ ಹೋಗಿ ಬರ್ತಾನೆ ಯಾವತ್ನ? ಯಾಕ್ರಿ ದವಾಖಾನಿಗೆ ಯಾಕೆ ಹೊಂಟೇರಿ? ದವಾಖಾನೆಗೆ ಎಲ್ಲ ಪಂಚಾಯತ್ ಹೋಗಿ ಬರ್ತಾನೆ. ತಲಿ ನೋಯತೈತಿ ಮತ್ತ ಮನ್ಯಾಗ ಗುಳಿಗೆ ಅದಾವಲ್ಲ ನಾ ಕೊಡ್ತೇನಲ್ಲ. ಇವ್ ಕುರಿ ಮೇಲೆ ವಾದ ಹಾಕ ಸತ್ ಹೋಗುದ್ನ. ಇದು ಕಿವಿ ಕೇಳೋದಿಲ್ಲ, ಅದು ಕಿವಿ ಕೇಳೋದಲ್ಲ, 2 ಜೋಡಿ ಆಗಿದಾವ. ಅದಾವ ಗುಳಿಗೆ ತಗೊಂಬರ್ತೇಂಗಪ್ರಿ. ನೀರ್ ಕಾಸ ನಾವ್ ಹಾಕ್ಯಾನ. ಕಾಸ ನೀರ್ ಎಲ್ಲಿ ನಿಮ್ಮಲ್ಲಿ ಹೇಳ್ತಿ? ಚಿಕನ್ ತಿಂತಾಳು ದವಾಖಾನಿಗೆ ಹೋಗ್ತಾಳು. ಹೇಳತ್ತೇನ್ ಮನ್ಯಾಗ ಗುಳಿಗೆ ಅದಾವ ತಂದ ಕರೆ ಮಾಡ್ತಾಳ. ಏಯಪ್ಪ ಪಂಚಾಯತ್ ಕಟ್ ಹೋಗಿ ಬರ್ತಾನ. ಗುಡಿಗೆ ಊಟಕೊಂಡಿ ಗುಡಿಗೆ ಎಲ್ಲ ವಾದ ವರ್ಷ ಮನೆ ಬಿದ್ದಿರ್ಕಿಲ್ಲ, ಅದು ಬಿಲ್ ಇನ್ನ ಕಟ್ ಆಗಿಲ್ಲ, ಪಿಡ್ಬೇಗ ಹೋಗಿ ಭೇಟಿಯಾಗಿ ಬರ್ತಾನ. ಊಟ ಇವತ್ತಿಲ್ಲದ ನಾಳೆ ತಲೆ. ನಿನಗ ನಿನ್ನ ಬಾಯಿ ಹೋಗ್ಬೇಕಾಗಿತ್ತು, ಅವ್ರ ಕಿವಿ ಹೋಗ್ಬೇಕಾಗಿತ್ತು, ಅದ್ರ ಕಿವಿ ಹೋಗ್ಬೇಕು, ನಿನ್ನ ಬಾಯಿ ಹೋಗ್ಬೇಕಾಗಿತ್ತು. ಒಂದಾರ ಹುಷಾರ್ ಹಾಕಿದ್ದು 2 ಗಂಡ ಅವ. ನನ್ನ ಮಾತು ಕೇಳಕ್ಕೆ ಅನ್ನ ಪ್ರಸಾದ ನಾಳೆ ಐತದ, ಇವತ್ತಲ್ಲ. ಹೋಗಿ ಹೊಳಿ ಬರ್ತೀನಿ ನೋಡಿ ನನಗೇನ. ಏಯಪ್ಪ ನಾನು ಪಂಚಾಯತ್ ಹೋಗಿ ಪಿಡಿಯೋಗಿ ಭೇಟಿಯಾಗಿ ಬರ್ತೇನಂತ. ಹೋಗ ಏರ್ ಕೇಳು ಮಗಳ, ಮನೆ ಹೋಗಿ ಹೊಳಿ ಬರ್ತೀನಿ ನನಗೇನು. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಯಾರು? ಪಿಡಿಯೋ ಸಾಹೇಬ್ರ ಅದಾರ್ರಿ? ನಾನ ಪಿಡಿಒ. ಏನಂತ ಹೇಳ? ವಾದ ವರ್ಷ ಮಳೆಗಾಲ ನಮ್ಮ ಮನೆ ಬಿದ್ದಿತ್ರಿ, ಅದ್ ಬಿಲ್ಲ ಇನ್ನ ಬಂದಿಲ್ರಿ ಅವ. ಹೌದಾ? ಹ್ಞೂನ್ರಿ. ಆಯ್ತು, ನಾನೀಗ ಅದನ್ನ ಇನ್ಸ್ಪೆಕ್ಷನ್ ಮಾಡತ್ತೇನೆ. ಎಲ್ಲೇನ್ ಮಣಿಗಳು ಬಿದ್ದವು, ಏನೇನವು ಬಿಲ್ಗಳೆಲ್ಲ ಯಾಕ ಸ್ಟಾಪ್ ಆಗಿದಾವು, ಏನೋ ಅವನ್ನ ಮಾಡತ್ತೇನೆ ನಾನು. ನಿಮ್ಮ ಮನೆ ಎಲ್ಲಿ ಬರ್ತೈತಿ? ನಮ್ಮ ಮನೆ ಹಿಂಗ ಹೊಲ್ದಾಗ ಆಯ್ತ ಇದ ರೋಡ್ ಹಿಡ್ದಾರೆ. ಹೌದು. ನಿಮ್ಮ ಹೆಸರೇನ? ಪಾರವ್ವ ಡೌಳೆ ಐತ್ ನೋಡ್ರಿ. ನೋಡು, ಚೆಕ್ ಮಾಡು. ಪರವಾಳ ಡವಳೆ ಐತ್ರಿ ಸರ್. ಐತಲ್ಲ? ಐತ್ರಿ. ಸರಿ ನಾನು ಬರ್ತೇನೆ. ನಿಮ್ಮ ಮನೆ ಎಲ್ಲಿ ಬರ್ತೈತಿ? ಈ ರೋಡ್ ಹಿಡ್ದಾರಿ, ಅಲ್ಲಿ ಹೊಲ್ದಾಗ ಮನಿ ಐತ್ರ ನಮ್ದು. ಹೊಲ್ದಾಗ ಮನೆ ಐತೆ ನಿಮ್ದು? ಸರಿ ಬರ್ತೇನೆ. ನಾ ಬಂದಾಗ ಮನ್ಯಾಗ ಇರ್ಬೇಕು. ಮತ್ತೆ ಆಯ್ತಾಯ್ತು, ಮನ್ಯಾಗ ಇರ್ತಾನೆ. ಒಂದ್ ಮನ್ಯಾಗ ಇರ್ಲಿಲ್ಲ ಅಂತ ನಾವ್ ಯಾರು ಕೇಳುದು? ಎಲ್ಲಿ ನಮ್ಮ ಮನ್ಯಾಗ ಇರ್ತಾನ, ಎಲ್ಲಿ ಹೋಗಲ್ರಿ. ಹೋಗಲ್ಲ? ಸರಿ ಬರ್ತೇವೆ ನೋಡಿ. ಬರ್ತಾನ. ಈಗ ನೋಡಿದ್ರಲ್ಲ ಲಿಸ್ಟ್ ಎಲ್ಲ ಸರಿಯಾಗಿ ತಗೊಂಡಿಲ್ಲ ಅವನ್ನೆಲ್ಲ. ಎಲ್ಲ ಲಿಸ್ಟ್ ಅದಾವ ನಡಿ. ಈಗ ಯಾರು ಫೋನ್ ಹಚ್ಚತಾರ ನನಗ? ಹಲೋ. ಅಯ್ಯೋ ಯಾವಾಗ ಅಪ್ಪ? ಆಯ್ತು ಬರ್ತಾನೆ ಸದ್ಯನ. ಈ ಸದ್ಯ ಮಾಡಿ ಬರ್ತಾನ. ಏನು ಯಪ್ಪ ಇದು ಸಮಸ್ಯೆ? ಯಾಕೆ ಬೆಚ್ಚಗ ಇಟ್ಟಾಗ ಗಾಬಾಗಿದೆಯಾ? ನಮ್ಮ ಅಣ್ಣಾಗ ಎಕ್ಸಿಡೆಂಟ್ ಆಗೈತೆ ಅಂತ. ಎಕ್ಸಿಡೆಂಟ್ ಆಗೈತಿ? ಎಷ್ಟೊತ್ತರ ಹೋಗ್ಬೇಕ ನಾ ಈಗ. ಹೌದು, ಹೋಗ್ಲಾ ಮತ್ ಇಲ್ಯಾಕ್ ಬಂದಿಯಾ? ಏಯಪ್ಪ 5 ವರ್ಷ ಮಳಿ ಆಗಿ ಮನಿ ಬಿದ್ದಿರ್ಕಿಲ್ಲ. ಮಳಿ ಬಾಳಾಗಿ ಮನಿ ಬಿತ್ತಲಾ ನಿಮ್ದ? ಅದು ಬಿಲ್ಲ ಬಂದಿರ್ಕಿಲ್ಲ.
ಬೇಕಿಲ್ಲ ಹಾ ಅದಕ್ಕ ಪಂಚಾಯತ್ ಹೋಗಿನಿ ಹಾ, ಹಾ. ಪಂಚಾಯತ್ ಹೋಗೋದಕ್ಕ ಪಿಡಿವೆ ಸಾಹೇಬ್ ಬರ್ತಾನಂತಾನ ಬರ್ತಾನಂತ ಇಲ್ಲಿ ಈಗ ಮನಿಗ್ ಬರ್ತಾನ ನೋಡಕ ಮನಿಗ್ ಬರ್ತಾನಂತ ಹಾ. ನೀವ್ ಎಲ್ಲಿ ಹೋಗ್ಬೇಡ್ರಿ ಮನ್ಯಾಗಿರ ನಾನು ಹೇಳಿ ಕಳ್ಸ್ಯಾನ ಹಾ ಹಾ ಈಗ ನಾ ಇಲ್ಲಿದ್ರ ಅಲ್ಲಿ ಹೋಗಾರಿಲ್ಲ ಅಲ್ಲಿ ಹೋಗಾರಲ್ಲ ಅಲ್ಲಿ ಹೋದ ಇಲ್ಲಿ ನೋಡಾರಿಲ್ಲ ಹೌದು ಆ ಸೊಸಿನ ಮಗ ಎರಡು ಕಿವಡ ಏ ಅವ್ರ ಮಲ್ಲಿ ಎಲ್ಲಿ ಹಚ್ಚಿ ಕೊಟ್ಬೇಕ ಪಿಡಿವ ನಾಳೆ ಬಾ ಅನ್ಬೇಕಲ್ಲ ಅವ್ರಿಗೆ ಅಯ್ಯಪ್ಪ ಇಂದ ಏನೋ ಏನೋ ಏನಕ್ಕೋರ್ ಏನೋ ಮಾಡತ್ತೇವ ಅಂದ್ರಪ್ಪ ಅವ್ರು ಹಾ, ಹಾ. ಅಂದ್ರ ಅದ್ರ ದಸಿಂದಾಗ ಹಂಗಾರ ಬರ್ರಿ ಅಂತ ಹೇಳಿ ಬಂದೇನ ಯಪ್ಪ ಕೈ ಮುಗುತ್ತಾನ ಅಟ್ ಹೋಗಿ ಅಟ್ನಿ ಅದು ಬಗೆಹರಸ್ ಚಿಗಾವ್ ನೀ ಹಿಂಗ್ಯಾಕ್ ಹೇಳ್ತೀವಿ ನಿಮ್ ಮನಿ ಬೇರೆ ಅಲ್ಲ ನಮ್ಮ ಮನಿ ಬೇರೆ ಅಲ್ಲ ಅವ್ರು ಬಂದಾಗ ಎಲ್ಲಾ ಡೀಟೇಲ್ಸ್ ಹೇಳ್ತದ ತೋಣ ಅವ್ರಿಗೆ ಅದನ್ನಪ್ಪ ಸೊಸಿಂದು ಮಗಂದು ಗೊತ್ತಾಗ್ತಲ್ಲ ನನಗ ಹೌದ್ ಹೌದ್. ಅದ್ರ ದಸಿಂದ ನಿಗ್ರ ನನಗ ಆದ್ರ ಐತಲ್ಲಪ್ಪ ಅವ್ರ ಏನ್ ಕೇಳ್ತಾರ ಒಂದಿಟ್ ಏ ನಾವ್ ಜರೂರ್ ನಿತ್ಯ ಎಲ್ಲಾ ಹೇಳ್ತಾನೆ ಅವ್ರಿಗೆ ಅವ್ರ ಮೇಲೆ ಎಲ್ಲಿ ಹಂಚಿ ಕೊಟ್ಬೇಕ ಪಿಡಿವ ಅದಯ್ಯಪ್ಪ ಪುಣ್ಯ ಬರ್ತತ್ತ ನೀ ಮೊದಲು ಹೋಗಿ ನಾವ್ ಹೇಳ್ತಾನ. ಬೈತಾನ, ಆಯ್ಪ. ನೀ ಈ ಕಡೆ ಚಿಂತೆ ಬಿಡ ನೀ ಹೋಗಿ ಹಂಗಾರ ಸಾವಕಾಶ ಹೋಗ ಪಾಪ ಏನಾತು ಏನು ಹಂಗಾರ ಎಲ್ಲೈತು ಮನಿ ಇನ್ನದ ಸಾಹೇಬ್ರ ಇಲ್ಲೇ ಎಲ್ಲೋ ನೋಡಿದಂಗ ಆಗೈತ್ರಿ ನನಗೂ ಕನ್ಫ್ಯೂಸ್ ಆಗತ್ತತ್ರಿ ಇಲ್ಲೇ ನೋಡಿದ ಆಗೈತಿ ನೋಡ್ರಿ ಸಾಹೇಬ್ರ ಏನ್ ಡ್ಯೂಟಿ ಮಾಡ್ತೀರಿ ಪಂಚಾಯತ್ ನಿಮ್ಮ ಊರಾಗಿಂದ ಒಂದ್ ಮನಿ ಗೊತ್ತಾಗೋದಿಲ್ಲ ಅಂತಂದ್ರ ಇಲ್ರಿ ಸಾಹೇಬ್ರ ಒಂದ್ ನೈಟಿ ಬಿದ್ದಿದ್ರಿ ಎಲ್ಲಾ ಗೊತ್ತಾಕಿತ್ರಿ ಕರೆ 90 ಮಗನ ಬಾ ಇಲ್ಲಿ ಕೇಳೋಣ ಬಾ ಏನ್ ಡ್ಯೂಟಿ ಮಾಡ್ತೀರಿ ಏನ್ ಹೆಸರು ಕೇಳದೆ ಅನಾರ ಪಾರವ ಡವಳೆ ಮನಿ ಎಲ್ಲಿ ಬರ್ತತ್ರಿ ಇಲ್ಲಿ ಇಲ್ಲೇ ಐತಿ ನೋಡ್ರಿ ಸರ್ ಅದ ಕೆಂಪ್ ಮನಿ ಸರ್ ಅವ್ರ ಆ ಬಿದ್ದ ಮನಿ ಅದಲ್ಲ ಮನಿ ಸರ್ ಸರಿ ಓಕೆ ಎಂತಲ್ಲಿ ಮನಿ ಕಟ್ಟ್ಯಾರ ಒಲೆ ಅವ್ರೆ ಹಾ ನೋಡಿದ್ರ ಗಾಡಿ ಅಲ್ಲೇ ಹಚ್ಚಿ ಬಂದಿವಿ ಮಾತ್ರ ರೋಡಿಗನ ಬಿಸಿಲು ಒಂದು ಸಿಕ್ಕಾಪಟ್ಟೆ ಬಿಸಿಲು ಐತೆ ನಡಿ ಇದ ಮನಿಯನ ಇದ ಮನಿ ಇರ್ಬೇಕು. ಇವ್ರಲ್ಲಿ ಏ ತಮ್ಮ ಏ ನಮಸ್ಕಾರ ಸಾಹೇಬ್ರ ಬರ್ರಿ ನಮಸ್ಕಾರ ನಮಸ್ಕಾರ ಅದ ಜನಗಣತಿ ಮಾಡಕ್ ಬಂದಿದ್ರಲ್ಲ ಮಾನ್ಯ ಅವರ ಸಾಹೇಬ್ರ ಬಂದಾರ ನೋಡ್ದ ಏಪ್ಪ ನಾನು ಜನಗಣತಿ ಮಾಡಮಲ್ಲ ಪಿಡಿಒ ಪಂಚಾಯತ್ ಪಿಡಿಒನ ಅದ ಗೊತ್ತಾತು ಅವ್ರಿಗೆ ಗೊತ್ತಾತ್ರಿ ಗೊತ್ತಾತಲ್ಲ ಹಾ ಗೊತ್ತಾತಂತ ಮರಯ್ಯ ಅದ ಹೇಳಿದ್ರಲ್ಲ ಮಣ್ಣಿ ಜನಗಣತಿ ಮಾಡಕ್ ಬಂದವ ಅಂತ ಹೇಳಿ ಏ ಜನಗಣತಿ ಅಲ್ಲ ಮರಯ್ಯ ಹೇಳತ್ತಿದ್ದ ಗ್ರಾಮ ಪಂಚಾಯತ್ ಪಿಡಿಒನ ಗೊತ್ತಾತ್ ಬಿಡ್ರಿ ಹೊಳ್ಳಿ ಅದನ್ನ ಯಾಕೆ ಹೇಳ್ತಾರೆ ಹೇಳ್ರಿ ಅಯ್ಯೋ ಈಗ ಹೆಸರು ಏನದು ಸರ ಪಾರವ ಡವಳೆ ನೋಡ್ರಿ ಹಾ ಪಾರವ್ವ ಡವಳೆ ಎಲ್ಲಿ ಅರ್ಥಮ್ಮ ಇಕ್ಕೇರಿ ಯಪ್ಪ ನೀನ್ ಇಂತಿನ ಕೇಳತ್ತಿಲ್ಲ ಪಾರವ್ವ ಡವಳೆ ಎಲ್ಲದಾರು ಯಾರು ನಿನಗೆ ಏನ್ ಅಕ್ಕಳಕ್ಕಿ ಅದನ್ನ ಹೇಳ ನನಗ ಇಕ್ಕೇರಿ ಯಪ್ಪ ಈಕಿ ನೀನ್ ಹೆಂಡ್ತಿ ಗೀತಾ ನೀನು ಸಂಜು ಹೌದಲ್ಲ ನನಗೆ ಗೊತ್ತೈತೆ ಒಂದೇ ಭಾಗದಾಗ ತಲಿ ತಿಂದು ಇಟ್ಟಿರಿ ಗಂಟ್ಲ ಹರ್ಕೊಂಡ್ ಇಟ್ಟಿರಿ ನಾ ಸಂಜು ರೀ ಈಕಿ ಗೀತಾರಿ ನಾ ಸಂಜು ಅಂತೇಳಿ ನನಗೆ ಅದು ಬೇಕಾಗಿಲ್ಲ ಪಾರವ್ವ ಡವಳಿ ಯಾರು ಎಲ್ಲಿದಾಳು ಕರಿ ನಾನು ಅದನ್ನ ಹೇಳ್ತಾನಲ್ರಿ ಈಕೆ ಸಾಹೇಬ್ರಿ ನಾ ಹಿಟ್ಟಿನ ಡಬ್ಬ ಚೆಲ್ಲಿಲ್ರಿ ನಮ್ ಅತ್ತಿ ಚೆಲ್ಲಿದಾಳ ನಿಮ್ಗೆ ಹೇಳಿದಾಳ ಹೋಗಿ ಈಗ ಏ ಅಪ್ಪ ಈಕೇನ್ ಹೇಳಕತ್ಲು ಹಿಟ್ಟಿನ ಡಬ್ಬಿ ಚಲ್ವಾಳು ಬೇಕಾದ್ರೆ ಏನಾರ ಚೆಲ್ಲಿವ ಹಾಳೆ ಹೋಗ್ವಾಡ್ರ ಪಾರವ್ವ ಡವಳಿ ಎಲ್ಲಿದಾಳು ತೋರ್ಸ್ರ ನನಗೆ ಅದ ಗೊತ್ತಾತ್ ಬಿಡ್ರಿ ಸಾಹೇಬ್ರ ಗೊತ್ತಾತಿ ಗೊತ್ತಾತಲ್ಲ ಕೆಲಸ ಮಾಡ್ರಿ ಹಾ. ನಮ್ ಇಬ್ಬರದು ಹೆಸರು ಬರ್ಕೋರಿ ನಮ್ಮ ಬಾಕಿ ಅಲ್ಲಿ ಗುಡಿಗೆ ಊಟಕ್ಕೆ ಹೋಗಿ ಬಿಟ್ಟಾಳ್ರಿ ಎಟ್ ಹೇಳಿನ್ರಿ ನಾ ಹೋಗ್ಬೇಡ ಇವತ್ತು ಊಟ ಇಲ್ವಾ ಅಂದ್ರ ಕೇಳಿಲ್ರಿ ಊಟಕ್ಕೆ ಹೋಗಿದಾಳ್ರಿ ಬರ್ತಾಳ ಈ ಸದ್ಯ ರೀ ಈ ಸದ್ಯಕ್ಕೆ ಆಟಮಟ ಇಬ್ಬರದು ಬರ್ಕೊಂಡ್ಬಿಡ್ರಿ ಹೆಸರು ಯಪ್ಪ ನಿಮ್ ಹೆಸರು ಬರ್ಕೊಂಡು ಏನ್ ಮಾಡ್ಲಿನ ಹೆಸರು ಬೇಕಾಗಿಲ್ಲ ನನಗ ನಿಮ್ ಹೆಸರ ಇಬ್ರದು ಈಕಿ ಗೀತಾಯಿ ನೀ ಸಂಜು ಗೊತ್ತಾತ್ ನನಗ ಮೊದಲ ಗೊತ್ತೈತಿ ಆದ್ರೆ ನನಗೇನ್ ಬೇಕಾಯ್ತಿ ಪಾರವ್ವ ಡವಳೆ ಅನ್ನಕ್ಕೆ ಪಂಚಾಯತಿಗೆ ಬಂದಿದ್ಲು ಬಂದ್ಕ್ಯಾರ ಸಾಹೇಬ್ರ ನನ್ನ ಮನಿ ಬಿದ್ದೈತ್ರಿ ಬಂದ್ಕ್ಯಾರ ಇನ್ಸ್ಪೆಕ್ಷನ್ ಮಾಡ್ರಿ ಅಂತ ಹೇಳಿದ್ಲು ಅದಕ್ಕಾಗಿ ನಾನು ಬಂದಿದ್ದಾನ ನಮ್ಮ ಹುಡುಗನ ಕರ್ಕೊಂಡು ಇಲ್ಲಿ ಪಂಚಾಯತಿ ಹುಡುಗನ ಕರ್ಕೊಂಡು ಬಂದಾನ ಅದಕ್ಕೆ ನೀ ಏನ್ ಮಾಡಪ್ಪ ಅಂದ್ರೆ ಪಾರವ್ವ ಡವಳೆ ಅಂತ ಕರಿ ಮತ್ತೆ ಏನ್ ಮಾಡಕ್ ಬರತ್ರಿ ಸಾಹೇಬ್ರ ಮತ್ತ ಆಕಿ ಗುಡಿಗೆ ಹೋಗ್ಬೇಡ ಅಂದ್ರು ಹೋದಳ ಈಗ ಸದ್ಯಕ್ಕೆ ಏನ್ ಮಾಡ್ರಿ ನೀವ್ಯಾಕ್ ನನ್ ಮೇಲೆ ಹಾಕತ್ ಸಾಹೇಬ್ರಿ ನಾ ಹಿಟ್ಟಿನ ಡಬ್ಬ ಚೆಲ್ಲಿಲ್ರಿ ನಮ್ ಅತ್ತಿ ಚೆಲ್ಲಿದಾಳ ಇವ್ರದೇನ್ ಮಾತ್ ಕೇಳಕ್ ಹೋಗ್ಬೇಡ್ರಿ ನೀವ ಇವ್ರೇನ್ ಹೇಳ್ತಾರ ಹಂಗ ಹೇಳ್ಕೊತಿರ್ತಾರ. ನಮ್ ತಿಂಡಿ ತಿಂದು ಇಡ್ತಾರ್ರಿ ಅವ್ರ ಈ ಒಂದೇ ಭಾಗದಾಗ ಹಿಂಗ ಮಾಡ್ಯಾರ ಲೇವ್ರ ನನಗ ನಾವು ಚಲೋ ಬಂದ್ ಕುಂತೀವಿ 10 ನಿಮಿಷ ಸಾಹೇಬ್ರ 10 ನಿಮಿಷ ಬಂದ ಬಿಡ್ತಾಳ್ರಿ ಸದ್ಯ ರೀ ಅಟಮಟ ನಮ್ ಇಬ್ಬರದು ಹೆಸರು ಬರ್ಕೋರಿ ಅಯ್ಯೋ ಪಿಡಿಒ ಸಾಹೇಬ್ರು ಬಂದಾರಪ್ಪ ಏನ್ ಹತ್ತಿ ಹಾಕತ್ತಾರ ಸಾಹೇಬ್ರ ನಮಸ್ಕಾರ ರೀ ನಮಸ್ಕಾರಪ್ಪ ಯಾರು ನೀನು ನಾ ರೀ ಇಲ್ಲಿ ಪಾರೋ ಚಗವನ ಮನಿ ಅಂತಲ್ಲಿ ಇದ್ದಾವ್ರಿ
ಬಾಜುಕಿ ಮನೆ ಹಾ PDO ಸಾಹೇಬ್ರಂದ್ರಿ ಏನ್ರಿ ನಾನಪ್ಪ ಪಿಡಿಒ ಹೌದ್ರಿ ಪಾರವ ಇವತ್ತು ಬೆಳಿಗ್ಗೆ ಬಂದೇಳ ಅಲ್ಲಿ ಪಂಚಾಯತಿಗೆ ಹಾ ರೀ ಬಂದ್ ಕ್ಯಾಸ ಮನಿ ಬಿದ್ದತಿ ಸ್ವಲ್ಪ ಇದನ್ನ ಮಾಡ್ಬೇಕು ಅದ್ರ ಸಲುವಾಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ನಿ ನಾನು ಹೌದೇನ್ರಿ ಇವ್ರಿಬ್ರು ಯಾರೋ ಮರ ಯಾಕೆ ಮಕ್ಕಳು ಸೊಸೆನೋ ಏನ್ ನಾವೊಂದ್ ಹೇಳತ್ತನೋ ತಾವೊಂದ್ ಹೇಳತ್ತಾರ ತಲಿ ಚಿಟ್ ಹಿಡಿದ್ ಬಿಟ್ಟತ್ ಮರ ನನಗ ಸಾಹೇಬ್ರ ಅವ್ರು ಕಿವಿನು ಕೇಳ್ಸಂಗಿಲ್ರಿ ಏನ್ ಕೇಳ್ಸಂಗಿಲ್ರಿ ಅವು ಇವ ಆಕಿ ಮಗಾರಿ ಈಕಿ ಸುಶೀರ್ಯ ಎರಡು ಡಮಾರ್ ಅನ್ನರಿ ಇವ ಅಡ್ಡು ಕಿವಿಡನ ಅವ್ರಿಗೆ ಪೂರ ಪೂರ ನೂರು ಡಬ್ಬ ಚೆಲ್ಲಿಲ್ರಿ ಇವ್ರಿಗೆ ಹೇಳಿದಾಳ ತೋರಪ್ಪ ಹಾ ಹೇಳಿದ್ರಿ ನಾ ಎಲ್ಲ ಹೇಳ್ತಾನೆ ಗಪ್ರಿ ಅವ್ರಿಗೆ ಅಲ್ವ ಆತ್ ಬಿಡಿ ಇವ್ರನ್ನ ಮಾತಾಡ್ಸೋದ್ ಹೆಂಗ್ ಇವ್ರನ್ನ ಅವ್ರನ್ನ ಹಂಗ ಮಾತಾಡ್ಸಂಗಿಲ್ರಿ ಸಾಹೇಬ್ರ ಒಂದು ಬುಕ್ ಐತ್ರಿ ನಿಮ್ ಕಡೆ ಐತ್ ಬುಕ್ ಐತಿ ರಮೇಶಣ್ಣ ನಾ ಹೇಳಿನ್ರಿ ಅವ್ರಿಗೆ ಜನಗಣತಿ ಮಾಡಕ್ ಬಂದ್ರಿ ಹೆಸರು ಬರ್ಕೋರಿ ಅಂತೇಳಿ ಈಗ ಹೆಸರು ತೋರ್ಸು ಬರ್ಕೋಬೇಕನ್ನತಾರ ಅವಾಗ ಇಲ್ರಿ ತನ್ನ ತೋತು ಬರ್ಕೋತಾರ ಗಪ್ ಬರ್ಕೋತಾರ ಈಗ ಹೆಂಗ್ ತಿಳಿಸ್ತಾರ ನೋಡ್ರಿ ಅವ್ರಿಗೆ ಹಾ ಇವರು PDO ಸಾಹೇಬರು ಪಂಚಾಯತಿಂದ ಬಂದಾರು. PDO ಸಾಹೇಬ್ರಿ ನೀವು ಹೂಣಯ್ಯಪ್ಪ ಅವಾಗಿಂದ ಅದ್ರ ಹೋಗ್ಕೊಳಕತ್ತೆ ನಿಮ್ ಮುಂದೆ ಅವ್ರು ಯಾರು ಗೊತ್ತೈತಿ PDO ಸಾಹೇಬ್ರವ್ರೆ ದನ ಡಾಕ್ಟರ್ ಅನ್ಕೊಂಡೆ ಆಗ ಮುಖ ನೋಡ ಅನ್ಕೊಂಡೆ ನಾ ದನ ಡಾಕ್ಟರ್ ಇರ್ಬೋದಂತ ಕ್ಯಾಸ ಇವ್ರ ನನ್ ತಲಿ ತಿನ್ನತಾರ ಆಗಳಿಂತ ಈ ನನ್ನ ಮೆಂಟಲ್ ಮಾಡಿ ಹೋಗಿತಾರ ತಮ್ಮ ಇವ್ರು ಹೆಂಗಾರ ನೀವು ಒಬ್ಬರು ಮಾತಾಡ್ಸೋರ್ ನಾ ಇದಕ್ಕೆ ಹೋಗ್ಬಿಡ್ತಾನ ನಾ ತೋರಿಸ್ತೇನೆ ತೋರಿ ಅವ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ. ನಾನ್ ಹೇಳ್ತಿಗೆ ಈಗ ಗೊತ್ತಾತ್ ನೋಡ್ರಿ ನೀವ್ ಯಾರು ಅನ್ನೋದು ಏನು ಏನ್ ಹೇಳಿ ಗೊತ್ತಾಗ್ತಿ ನಿನಗ ದನದ ಡಾಕ್ಟರ್ ಅಂತ ನಾ ದನದ ಡಾಕ್ಟರ್ ಬರೋಬ್ಬರ ಹೇಳಿರಲ್ ಮತ್ತ ಬರೋಬ್ಬರ ಹೇಳ್ಯಾಡ್ರಿ ಹೇ ಪಾರಿ ಹೋಗುಣವೇ ಹೇಳ್ದು ಕೇಳ್ರಿ ಪಾರೋ ಚಿಗೋ ಇದ್ದ ನಿಮ್ಗೆಲ್ಲ ತಿಳಿಸ್ಬೇಕಾಗಿತ್ರಿ ಪಾಪ ಅವ್ರ ಅಣ್ಣಾಗ ಆಕ್ಸಿಡೆಂಟ್ ಆಗಿತ್ತಂತ್ರಿ ಮತ್ತ ಇಲ್ಲಿ ಮನ್ಯಾಗ ಆಕಿಲ್ರಿ ನನಗೆ ಹೇಳಿ ಹೇಳ್ರಿ ನಾ ಎಲ್ಲಾ ಮನಿ ತೋರಿಸ್ತಾನೆ ಬರ್ರಿ ನೀವು ನಿನಗ್ ಗೊತ್ತಾಗಿತ್ಲ ಎಲ್ಲ ನಾ ಎಲ್ಲಾ ಹೇಳ್ತಾನೆ ಬರ್ರಿ ಬರ್ರಿ ತೋರ ಬುಕ್ ತೋ ಇಲ್ಲೇ ಅದಾವ್ರಿ ನಮ್ ದನ ಇಲ್ಲೇ ಏ ಸುಮ್ಮನೆ ಅಂತ ಹೇಳೋ ಮರ ಐತಿಗೆ ಇಲ್ಲಿಕ್ಕೆ ನಾನ್ ಅಂಟಲ ಹೊಕ್ಕಣಿನ ದನ ಇಲ್ಲೇ ಅದಾವಣ್ಣ 3 ದಿವಸ ಆತ್ರಿ ಮೇವ ತಿನ್ವಾತ ಹಾಲು ಹಿಂಡ್ವಾತ ಏನ್ ಮಾಡೋದ್ ಗೊತ್ತಾಗೋತ್ರಿ ನೀವ್ ಬಂದಿದ್ ಚಲೋ ಆತ್ ನೋಡ್ರಿ ಸಾಹೇಬ್ರಿ ಅದೇನ್ ಬರ್ರಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ರಿ ನೀವು ಒಂದ್ ಯಾವ್ದಾರ ಇಂಜೆಕ್ಷನ್ ಗುಳ್ಗಿರ ಕೊಟ್ಟು ಹೋಗ್ರಿ ಚಲೋ ಆಗ್ತೈತಿ ಏ ಮಾಡ್ತಾರ ಅದ ಅದಕ್ಕ ಬಂದಾರ ಈಗ ಮಾಡಿಸೋತಾನ ಇವತ್ತು ಸಂಜಿಗೆ ಒಂದ್ 2 ಇಂಜೆಕ್ಷನ್ ನಾ ಮಾಡಿಸ್ಕೊಳತ್ತನ ಪುಣ್ಯ ಕಟ್ಕೋರಿ ಚಲೋ ಆಗ್ತೈತಿ ಏನ್ ಇಂಜೆಕ್ಷನ್ ಮಾಡಿಸೋ ಪುಣ್ಯ ಕಟ್ಕೋಲಿ ಏ ನಡಿವ್ರೇ ನಡಿ ಇದೇನ ಗೋಡಿ ಬಿದ್ದಿದ್ದ ಸಾಹೇಬ್ರಿ ನಾವ್ ಇಲ್ಲೇ ದನ ಕಟ್ಟೋಲ್ರಿ ಆ ಮನೆ ಕಟ್ತೇವ್ರಿ ಇದ್ ಬಿದ್ದೈತ್ರಿ ಮನಿ ಪಂಚಾಯತ್ ಅವ್ರು ಬಂದ್ ನೋಡ್ತೇನಂತಾರ ನಾ ಪಂಚಾಯತಿ PDOನ ನಿನ್ನಗ್ ಹೇಳತ್ತಾನ ಹೋಗಿ ಏ ತಮ್ಮ ಆಕಿ ಏನ್ ಅವಗಳ ಇವಾಗ ಬರತ್ ತೋರಿಸಿದಿಲ್ಲ ಹಂಗ ಅಕ್ಕಿ ಕೂಡ ಬರತ್ ತೋರ್ಸ್ ಮಾರ ಸರ ಆಕಿ ಬರೋದ್ರಿ ಏನು ಉಪಯೋಗ ಇಲ್ರಿ ಯಾಕಪ್ಪ ಆಕಿ ಹಬ್ಬಟ್ರಿ ಓದಾಕ ಬರ್ಲಕ್ಕೀಗ ಆಕಿಗೆ ಬರಲ್ರಿ ಆಕಿ ಗಂಡ ಗಟ್ಟ ಬರ್ತೈತ್ರಿ ಸುದ್ದ ಆತ ನನ್ನ ಬಾಳೆ ಸುದ್ದ ಆತ ಹಾ ಬಿಲ್ ಕೊಟ್ಟ ಬಿಡ್ತಾರಂತಿ ಸದ್ಯ ಚೆಕ್ ಮಾಡಿದಾರ ನಮ್ಮ ಇದು ಕೇಳಿ ಸುಮೀರ್ ಇಟ್ಟ ನೀವು ಬ್ರೋಡ್ ಸುಮೀರ್ ಬಾಯಿ ಮುಚ್ಚೋರು ಸುಮೀರ್ ಅಂದ್ರೆ ಇಟ್ಟ ಇವ್ರಿಬ್ಬರಾಗ ಒಬ್ಬರು ಮಾತಾಡಕ್ ಹೇಳ ಇಲ್ಲಿಲ್ಲ ಅಂತಾರ ನನ್ನ ತಲೆನ ಮೆಂಟಲ್ ಮಾಡಿ ಹೋಗಿತಾರ ಬರ್ದ ಹೇಳ್ರಿ ಬರ್ದು ಇವಾಗ ಹೇಳು ಯಾರು ಒಬ್ಬರು ಮಾತಾಡಂತ ಹೇಳ ಸರ 3 ದಿವಸ ಆತ್ರಿ ಪಾಪ ಮೇವ ತಿನ್ವಾತ ಏ ಚಲೋ ಅದಾರ ಸಾಹೇಬ್ರು ಚಲೋ ಅದಾರ ಈ ಸದ್ಯ ಅವ್ರ ಮನಿನೂ ನೋಡಿರಲ್ಲ ರೊಕ್ಕ ಕೊಟ್ಟ ಬಿಡ್ತಾರ ಪಂಚಾಯತಿ ಕರ್ಕೊಂಡು ಹೋಗಿ ನೀವು ಇಬ್ಬರಲ್ಲಿ ಒಬ್ಬರು ಮಾತ್ರ ಮಾತಾಡಿ ಅಲ್ರಿ ಸಾಹೇಬ್ರ ಇನ್ನು ದನಾನ ನೋಡಿಲ್ಲ ಮತ್ತ ಗುಳ್ಗಿ ಹೆಂಗ್ ಬರತ್ ಕೊಟ್ರು ಏ ನಮ್ಮನ್ನ ಮೆಂಟಲ್ ಮಾಡ್ತಾರ ಹಿಂಗ ಹೇಳ್ಬೇಕ ನಿಮ್ಮ ಹೋಗ್ ತಗೊಂಬರ್ತೀರಿ ಗುಳ್ಗಿ ಒಂದು ತಗೋರಿ ಗೋಡ ಹಿಂಗೈತದ ದುಮಸ ನೀ ಏನ್ ಹೇಳ್ರಿ ಸಾಹೇಬ್ರ ಆಯ್ತು ಮನಿ ಬಿದ್ದಿದ್ದಂತೂ ಎಲ್ಲ ಬರಬರ ಐತೆ ಈಗ ಅವಾಗ ತೋರ ಪಾರಂತ ಇಲ್ಲ ಅದನ್ನ ತಂದು ಕೊಡಿ ತೋಪ ಈ ಫಾರಂ ತಗೋ ಈ ಫಾರಂ ಎಲ್ಲ ತುಂಬು ಮನಿದು ಯಾರು ಪಾರವ ಡವಳೆ ಹೆಸರ್ಲ ಇದಲ್ಲ ಅವ್ರ ಹೆಸರು ಏನೈತ್ರಿ ಅದನ್ನ ಪಾರ್ಕ್ ತುಂಬಿಸ್ಕಾರ ಪಂಚಾಯತಿ ತಂದು ಕೊಟ್ಬಿಡ ಸರಿ ಸಾಹೇಬ್ರ ಪಾರೋಚಿಗೋ ಬರೋಣ ಸಹಿ ಮಾಡಿಸಿ ನಿಮ್ ಕೈ ತಂದು ಕೊಡ್ತೇನ್ರಿ ಯಾಸ್ ಪಂಚಾಯತಿ ತಂದು ಕೊಟ್ಬಿಡ ಇವತ್ತ ಬರ್ತಾವಲ್ರಿ ರೊಕ್ಕ ರೀ ನೀವೆಂತ ದನ ಡಾಕ್ಟರ್ ರೀ ಎಮ್ಮಿನ ಚೆಕ್ ಮಾಡಿಲ್ಲ ಇನ್ ಗುಳ್ಗಿ ಬರತ್ ಕೊಟ್ಟ
ಅದ ಮೊನ್ನೆ ಬಂದಿದ್ ಹೆಂಟ ಡಾಕ್ಟರ್ ರೀ ಅವ ನಮ್ಮ ದನಾನ ಚೆಕ್ ಮಾಡಿಲ್ಲ ಇನ್ ಗುಳ್ಗಿ ಬರತ್ ಕೊಟ್ಟ ನನ್ಗರ ಏನು ತಿಳಿದಿಲ್ಪ ಅವಂದ ಮುಗ್ನತ್ ಮಾಡಿಸ್ಕೊಡಣ ಮುಗ್ನತ್ತ ಈ ವರ್ಷ ಕಬ್ಬ್ ಹಾಕ್ಯಾವಲ್ಲ ಕಬ್ಬ್ ಏನಾರ ಚಲೋ ಬಂದ್ರ ಮೂಗ್ನತ್ ಏನ ಕಿವಿಯನು ಆ ಮೂಗ್ನತ್ತ ಎರಡೂ ಮಾಡ್ಸೋಣ ನಾನು ಮೂಗ್ ಕೊಯ್ತೇರಿ ಅಂತ ತಪ್ಪ ನಾ ಏನ್ ಮಾಡೇನಿ 3 ತೊಲಿದ್ ಮಾಡ್ಸೋಣತಿ 3 ತೊಲಿದ್ ಯಾಕ 4 ತೊಲಿದ್ ಬೇಕಾದ್ರೆ ಮಾಡಿಸ್ಕೊಡ್ತಾನ 2 ತೊಲಿ ಮೂಗ್ನತ್ತ 1 ತೊಲಿದ ಕಿವಿಯನು 1 ತೊಲಿ ಸರ ಮಾಡ್ಸೋಣ ಅದ್ರಾಗೇನ ಅಯ್ಯೋ ಶಿವನೇ 3 ತಪ್ಪ ಅಂತದ್ ಯಾರ್ ನಿಮ್ಗೆ ಏನ್ ಹೇಳ್ದ ನೀವ್ ಕಿವಿಲೆ ಕೇಳೋ ಅಂತದ್ 3 ತಪ್ಪ ನಾ ಏನ್ ಮಾಡೇನಿ 3 ತೊಲಿದ ಮಾಡ್ಸೋಣ ಯಾಕೆ ಅಂಜಾತಿದಿ 3 ತೊಲಿದ ಮಾಡ್ಸೋಣ ಅಲ್ಲ ನಿನ್ನ ಬಿಟ್ರೆ ನನಗಾರ ಯಾರದಾರು ನಿನಗೆ ಮಾಡಿಸ್ತಾ ಮತ್ತಾರಿಗೆ ಮಾಡಿಸಲ್ಲ ಅಲ್ರಿ 3 ತಪ್ಪ ಮಾಡೇನಂತ ನನಗ ಸುಮ್ ಅನ್ನತ್ತೀರಿ ಮತ್ ನಕ್ಕೊಂತ ಹೇಳತ್ತೀರಿ ನಿಮ್ಗೆ ಸ್ವರ್ಬಾರ ಏನಾರ ಅನಿಸ್ತೈತಿ ನಾ ನಿಮ್ ಹೆಂಡತಿ ಅದೇನಿ ಹಿಂಗ್ ಸುಮ್ಮ ಅಪವಾದ ಹಾಕ್ಬೇಡ್ರಿ ನನ್ ಮೇಲೆ ನಾ ಯಾಕೆ ಮಾಡಿಸ್ಕೊಳಕ್ ಹೋಗ್ಲಿ ನಾ ಯಾಕೆ ಮಾಡಿಸ್ಕೊಳಕ್ ಹೋಗ್ಲಿ ಚೈನಾ ಮೊದಲ ನೀನು ಮುಗ್ನತ್ ಮಾಡಿಸ್ಕೊ ಆಮೇಲೆ ಬೇಕಾದ್ರೆ ಮುಂದಿನ ವರ್ಷ ಮತ್ತೆ ಇನ್ನೊಂದು ವರ್ಷ ಕಬ್ಬು ಚಲೋ ಬಂದ್ರೆ ಬೇಕಾದ್ರೆ ನಾ ಅವಾಗ ಚೈನಾ ಮಾಡಿಸ್ಕೋತಾನ ಈಗ ಅಟ್ಟ ಅದನ್ನ ಹಸನ ಮಾಡ ಬೇಕಾಗಿಲ್ಲ ತಗೋರಿ ನಿಮ್ದು ಹೋಗ್ರಿ ಅತ್ತಾಗ ಮಾಡ್ಸೋಣ ಬರ್ರಿ ಕಾಕಾರಿ ಬರ್ರಿ ನೋಡ್ರಿ ಕಾಕ ನೀವ ಸ್ವಲ್ಪ ಇವ್ರಿಗೆ ಹೇಳ್ರಿ ನನ್ ಮೂಗ್ ಕೊಯ್ತಾರಂತ ಇದು ಮೂಗ್ ಕೊಯ್ತೈತಿ ನನಗ್ ಗೊತ್ತೈತ್ಲಾ ನಿಮ್ ಕತ್ತಿ ಇದ್ಯಾವ ಮೂಗ್ ಕೊಯ್ಬೇಕ ಮುಗ್ಬಟ್ ಮಾಡ್ತಾನ ತಿಳ್ರಿ ನಾನು ಹೇಳ್ತಿ ಅಂದ್ರೆ ಈ ವರ್ಷ ಕಬ್ಬು ಹಾಕ್ಯಾವಲ್ರಿ ಕಾಕ ಕಬ್ಬು ಚಲೋ ಬಂದ್ರ ಮುಗ್ನತ್ ಮಾಡಿಸ್ಕೊಡ್ತೇನ್ರಿ ಮಾಡಿಸ್ಕೊಡ್ತಾನ ಅದು ಬಿಡು 3 ತಪ್ಪ 4 ತಪ್ಪ ಅಂತ ಹೇಳ್ತಾರ ಆಕೇನ್ ಹೇಳ್ತಾ ಗೊತ್ತೈತ್ರಿ ನನಗೂ ಚೈನಾ ಮಾಡ್ಸ ಅಂತ ಹೇಳ್ರಿ ಈ ವರ್ಷ ಮುಗ್ನತ್ ಮಾಡಿಸ್ತೇನ್ರಿ ಮುಂದಿನ ವರ್ಷ ಬೇಕಾದ್ರೆ ನಾ ಚೈನಾ ಮಾಡಿಸ್ಕೊತೇನ್ರಿ ಅದು ಬಿಡು ನಿಮ್ಮವ್ವ ನನಗ್ ಫೋನ್ ಹಚ್ಚಿದ್ರು ಫೋನ್ ಅವ್ರ ಅಣ್ಣಾಗೇನೋ ಬಾ ಸೀರಿಯಸ್ ಐತಂತ 2 ದಿನ ಬರ್ಲಂತ ಹೊಸ ಫೋನ್ ತಗೊಂಡ್ರಿ ಹಾ ಪಂಚಾಯತಿ ಮೊನ್ನೆ PDO ಸಾಹೇಬರ್ ಬಂದಿರಲ್ರಿ ಸಹಿ ಮಾಡಿಸ್ಕೊಂಡ ಪಂಚಾಯತಿಗೆ ತಗೊಂಬ ಅಂತ ಹೇಳಿದ್ರಲ್ರಿ ಕರೆಕ್ಟ್ ಇದನ್ನ ಹೋಗಿ PDO ಕೊಟ್ಬಾ PDOಗ ನೀವ ಕೊಟ್ಟು ಬರ್ತೀರಿ ಕಾಕಾರಿ ನಾನು ಅದನ್ನ ಹೇಳತೇನಿ ಆ ಗುಳ್ಗಿ ತಗೊಂಡ್ ಬರೋನ್ ನಡಿ ಆ ಡಾಕ್ಟರ್ ಬರತ್ ಕೊಟ್ಟಾನಂತ ಹೇಳತೇನಿ ಖರೆ ಎಂತ ಡಾಕ್ಟರ್ ಕಾಕ ಅವ ನೋಡಿಲ್ಲ ಯವ್ವ ತಾಯಿ ಸೊಮ್ಮಿರ್ ಒಂದಿಟ್ಟ ಸೊಮ್ಮಿರ್ ನಾನೆಲ್ಲ ಹೇಳ್ತೇನೆ ಹೇಳ್ರಿ ದನ ನೋಡಿಲ್ಲ ಅಂತ ಕೇಸ ಈ ಲೆಟರ್ ಹೋಗಿ PDO ಕೈಯಾಗ ಕೊಟ್ಬಾ ಚಲೋ ಆತ್ರಿ ಕಾಕ ನನಗೂ ಕೆಲಸ ಬಾಳ ಇದ್ವು ನೀವ ಓದ್ ಕೊಟ್ಟು ಬರ್ತಾ ಬಂದಿರಲ್ಲ ಪುಣ್ಯ ಆತ್ಲಿ ನಿಮಗೆ ನಾ ಅಲ್ಲೋ ಮರ ನೀವೇ ಕೊಟ್ಬಾ ನೀ ಹೋಗ್ಯಾ ಹೋಗ್ರಲ್ಲ ನಿಮ್ಗೆ ಯಾರು ಬೇಡ ಅನ್ನತ್ತಾರ ಹೋಗಿ ಕೊಟ್ಟು ಬರ್ರಿ PDOಗ ನೀನ ಹೋಗಿ ಕೊಟ್ಬಾ ಇದನ್ನ ನಂದಟ್ ಕೆಲಸ ಐತಿ ನಾನ ಓದ್ ಕೊಟ್ಟು ಬಾ ಅಂತ ಹೇಳತ್ತಾರೆ ಊರೋ ಮರಯ್ಯ ಆಯ್ತೋರಿ ಅದೋಲಿ ಅವಗಟ ಚಾಪಾನಿಗೆ ರೊಕ್ಕ ಕೊಟ್ಬಾ ಅತ್ತ ಚಾಪಾನಿಗೆ ರೊಕ್ಕ ಕೊಟ್ಬಾ ಅವಗಟ ರೊಕ್ಕ ಕಾಕ ನೀವು ಶರೇ ಕುಡಕ್ ಚಾಲು ಮಾಡ್ಯಾರಿ ಹಂಗ್ ಮಾಡ್ಬಾರ್ದು ಬಿಡ್ರಿ ಮತ್ತ ನನಗ ಏನ್ ಹೇಳ್ತೀರಿ ಕುಡಿಯೋನ್ ಬಾ ಅಂತ ಅವ್ರಿಗೆ ಕೆಡಿಸ್ತೀರಿ ನೀವು ಸೋಮ್ ಕೊಡ್ರಿ ಒಂದಿಟ ತಾನು ಕುಡಿಯತಾನ ಅವ್ರಿಗೂ ಬಾ ಅನ್ನತಾನ ಅವಂಗ PDOಗ ಚಾ ಕುಡಿಯಾಕ ರೊಕ್ಕ ಕೊಟ್ಬಾ ನಾವೆಲ್ಲಿಂದ ತರೋಣ್ರಿ ಕಾಕ ರೊಕ್ಕ ಅಲ್ಲ ನೀವು ಹಿಂಗ್ ಮಾಡ್ರಿ ಹೆಂಗ್ರಿ 5,000 ರೂಪಾಯಿ ಕೊಡ ಅಂತ ಕೇಳತ್ತೀರಿ ನಾನು ನೋಡಾತೀರಿ ನಮ್ಮ ಪರಿಸ್ಥಿತಿ ನಾವೆಲ್ಲಿಂದ ತೊಗೊಂಬರೋಣ್ರಿ ರೊಕ್ಕ ಯಪ್ಪ ನನಗಲ್ಲ PDOಗ ಚಾ ಕುಡಿಯಾಕ ಒಂದಿಟ್ ರೊಕ್ಕ ಕೊಟ್ಬಾ PDO ಸಾಹೇಬರಿಗೆ ಚಾ ಕುಡಿಯಾಕ ರೊಕ್ಕ ಕೊಡನತ್ತಾರೆ ಅದಾವ್ರಿ ಕೊಡ್ತಂತ ತಗೋರಿ ಅದಾವ್ರಿ ಓ ಮಾರ ನಿಮ್ಮ ಮುಂಬಾಲ್ ಗಾಳಿ ಗುದ್ದಿ ಕೈ ನೋವು ಮಾಡ್ಕೋದ್ ನೋಡ್ ಒಟ್ಟ ಕೈ ನೋವಾಗೈತ್ರಿ ಹೊಕ್ಕಣಪ್ಪ ಹೋಗ್ಬರ್ರಿ ಕಾಕ ಹೋಗ್ಬರ್ರಿ ಚಲೋ ಆತ್ ನೀವ್ ಇವ್ರ ಜೋಡಿ ಕುಡ್ಯಾಕ್ ಹೋಗಿಲ್ಲ ನೋಡ್ರಿಲ್ಲ ಮತ್ತೆ ಕುಡ್ಯಾಕ್ ಬಾ ಅನ್ನತಾನ ಅದನ್ನ ಹೇಳುವವ್ರ ಈಗ ಅವರು ಪಂಚಾಯತಿಗೆ ಹೋಗಿ ಇದನ್ನ ಕೊಟ್ಟ ರೊಕ್ಕ ಕೊಟ್ಟು ಬಾ ಅಂತ ಹೇಳ್ಯಾರ ಅವಂಗ ರೊಕ್ಕ ಕೊಟ್ಟಿಲ್ ಚಲೋ ಆತ್ ಈಗ ನಾವ್ ಹೋಗಿ ಗುಳ್ಗಿ ತಗೊಂಬರೋಣ ಅಷ್ಟ ಮಾಡೋ ನಡಿ ನಡೀರಿ ಏ ದೌಡ್ ಬರ್ರಿ ಈ ಮನುಷ್ಯಾಗ ಕಿವಿ ಒಂದ್ ಸರಿಯಾಗಿ ಕೇಳಿಸೋಲ್ಲ ಲಗ್ನ ಹೋಗದ ಔಷಧ ಅಷ್ಟು ತಗೊಂಡ್ ಬಂದ್ರ ಮುಂದಿನ ಕೆಲ್ಸ ಬೇರೆ ಅದಾವ ಮತ್ತ ಬಾ ಹೋಗೋಣ ಗುಳ್ಗಿ ಅಂಗಡಿ ಈ ಕಡೆ ಐತಿ ಈ ಕಡೆ ಎಲ್ಲಿ ಹೊಂಟ್ರಿ ಓಹೋ ನಾನು ಹಿಂಗೆ ತಿಳ್ಕೊಂಡಾಳ ಆಕೆ ಮೊನ್ನೆ PDO ಸಾಹೇಬರ್ ಬಂದಾಗ ಅವ್ರನ್ನ ದನದ ಡಾಕ್ಟರ್ ಅಂತ ತಿಳ್ಕೊಂಡಾಳ ಆಕೆಗೆ ನಮ್ಮ ಎಮ್ಮಿಗೆ ಆರಾಮ್ ಇರಾಕಿಲ್ಲ ಗುಳಿಗಿ ತರಾಕ ನನ್ನ ಗಂಡ ಕರ್ಕೊಂಡ್ ಬಂದಾನ ಅಂತ ತಿಳ್ಕೊಂಡಾಳ ಆಕೆ ಗುಳಿಗಿ ಅಲ್ಲ ಐತಿ ಅಂಗಡಿ
ಕೊಡೋನು ಇದನ್ನ PDO ಸಾಹೇಬ್ರ ಕಡೆ ಕೊಡುದನ್ನ. ಹಾ ಅದೇ ಹೇಳಿದರು. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ಸಹಿ ಮಾಡಿಸ್ಕೊಂಬ ಅಂತ ಹೇಳಿದ್ರಲ್ರಿ, ಅದ ನಮ್ಮವ್ವ ಊರಿಗೆ ಹೋಗಿದಾಳ್ರಿ, ಇನ್ನೂ ಬಂದಿಲ್ರಿ. ಸಹಿಯ ಮುಂದಿನ ವಾರ ಮಾಡಿಸ್ಕೊಂಡ್ ಬರ್ತಾವ್ರಿ. ಈಗ ಇಟ್ ರೊಕ್ಕ ಅದಾವ ತಗೊಂಬಿಡ್ರಿ. ಏ ರೊಕ್ಕ ಯಾಕೋ ಮರ, ರೊಕ್ಕ ಇಟ್ಕೋತನ ರೊಕ್ಕ ತಗೋಲ್ಲ, ತೊಗೊಂಬಲ್ಲಿ ಪಾರ್ಕ್ ತೊಗೊಂಬ, ರೊಕ್ಕ ನೀ ಕಡೆ ಇಟ್ಕೋ, ರೊಕ್ಕ ಬೇಡ. ಸರಿ ಸ್ವಲ್ಪ ಬೇಗ ಮಾಡ್ರಿ, ಹಂಗ್ ಮಾಡ್ಬೇಡ್ರಿ. ಆಯ್ತಾಯ್ತು ಮಾಡ್ರಿ, ನೋಡತ್ತಂತ ಸರಿ. ಸಾಹೇಬ್ರ 500 ಅದಾವ್ರಿ. ಇವ ಮತ್ತ ಸಂತಿಗೆ ಅದು ಬೇಕ್ರಿ, ಎಲ್ಲಾ ನಿಮ್ಗ ಕೊಟ್ರ ನಾ ಇಲ್ಲಿಂದ ಕೊಡ್ರಿ. ನಾ ರೊಕ್ಕ ಕೇಳತ್ತಿಲ್ಲ, ಸಾಹೇಬ್ರಿ ಕೊಡಕ್ ಹಂಗ್ ಬರತ್ತೀನಿ. ಮಾಡ್ಬೇಡ್ರಿ ಸಾಹೇಬ್ರಿ, ಬೇಗ ಮಾಡ್ರಿ. 20 ವರ್ಷ ಆತ PDO ಡ್ಯೂಟಿ ಮಾಡಕತ್ನ, 50 ರೂಪಾಯಿ ಯಾವನಂತೇಳಿ ಮುಟ್ಟಿಲ್ಲ. ಸಾಹೇಬ್ರದು ರೊಕ್ಕ ತಗೊಳ್ರಿ ಹಂಗೆಲ್ಲ. ಆಯ್ತು 5,000 ರೂಪಾಯಿ ಹೆಂಗ್ರಿ ಸಾಹೇಬ್ರಿ, ಹಂಗ್ ಮಾಡ್ಬೇಡ್ರಿ ಸಾಹೇಬ್ರಿ. ಯವ್ವ ನಾ 5,000 ಅಂತ ಹೇಳಿಲ್ಲ, 5 ರೂಪಾಯಿ ಸಹಿತ ಇಲ್ಲಿ ತನಕ ಮುಟ್ಟಿಲ್ಲ ನಾ. ಸಾಹೇಬ್ರ ನೀವ್ ಹೇಳಿರ ಅವ್ರ ಏನು ತಿಳ್ಕೋದನ ಇಲ್ರಿ. ಇವ್ರ ಸಲುವಾಗಿ ಸಾಕಾಗಿ ಹೋಗಿತ್ತು. 700 ತಗೋರಿ. ನೀನಾರ ಹೇಳೋಲ್ಲ ಯಾವಾಗ ಅವನಿಗೂ ಕೊಡ್ಬೇಕಂತ. ಸಾಹೇಬ್ರ ರೊಕ್ಕ ಪಕ್ಕ ಅದು ತಗೊಳ್ರಿ ಅವ್ರ. ಅಣ್ಣ ಹಂಗ ಮಾಡಕ್ ಹೋಗ್ಬೇಡಪ್ಪ. ಏನ್ ನಾವು ಬಡವ್ರದವ ಅಣ್ಣ, ಬಡವ್ರದವ. ಇನ್ನ ಇವ್ರಿಗೆ ಬರ್ದ ತೋರ್ಸ್ಬೇಕ್ರಿ ಇವ್ರಿಗೆ. ತಮ್ಮ ತಮ್ಮ ಸಾಹೇಬ್ರು ಕೊಡ್ತೇನಲ್ಲ, ನಿನಗೂ ಏನ್ ಕೊಡೋದ್ ಹೇಳ. 1200 ಕೊಟ್ಬಿಡು. ನೀ 200 ರೂಪಾಯಿ ತಗೋತಮ್ಮ, ಹಂಗ ಮಾಡಕ್ ಹೋಗ್ಬೇಡ. ಏನ ರೊಕ್ಕ ತಗೊಳ್ರಿ ಅವ್ನ. ಯಪ್ಪ ನಾವು ರೊಕ್ಕ ಅದು ತಗೋದಿಲ್ಲ, ಸ್ವಲ್ಪ ನಾ ಹೇಳುದಿಲ್ಲ ಚಂದ ಕೇಳ್ರಿ. ಗೌರ್ಮೆಂಟ್ ನನಗೆ ಪಗಾರ ಕೊಡ್ತೈತಿ, ನಾನು ಹಿಂಗ ಲಂಚ ಅದು ಎಲ್ಲಿ ತಗೋದಿಲ್ಲ. ಇಷ್ಟು ವರ್ಷ ಆದ್ರೂ ಯಾರ ಕಡೆ 1 ರೂಪಾಯಿ ತಿಂದಿಲ್ಲ, ನಾ ತಗೋದಿಲ್ಲ. ಅರ್ಥ ಮಾಡ್ಕೋ ಸ್ವಲ್ಪ. ನಿಮ್ ಕೈ ಮುಗಿತೇವ ಸಾಹೇಬ್ರ, ಹಂಗ ಮಾಡಕ್ ಹೋಗ್ಬೇಡ್ರಿ. ನಾವು ಬಾಳ್ ಬಡವ್ರದವ್ರಿ, ಬಾಳ್ ಬಡವ್ರದವ್ರಿ. ಇವ 1,000 ರೂಪಾಯಿ ತಗೋರಿ, ನಿಮ್ ಕೈ ಮುಗಿತೇವ ತಗೋರಿ. ರೊಕ್ಕ ತಗೋಲ್ಲ, ಸರಿ ಸರಿ ರೊಕ್ಕ ತಗೋದಿಲ್ಲ. ತಗೋರಿ 1,000 ರೂಪಾಯಿ ಅದಾವ ತಗೋರಿ. ರೊಕ್ಕ ತಗೋದಿಲ್ಲ, ನಾ ಹೇಳ್ಬೇಡ ಕೇಳ ನೀನು. ಈ ವಾರ ಸಂತಿ ಏನಾರ ಮಾಡಿರತ್ತೆ ಒಟ್ಟು ಕೊಟ್ಬಿಡು, ಮತ್ತೇನ್ ಮಾಡಕ್ ಬರತ್ತೆ ತಗೋಲ್ಲ ಅನ್ನತಾರ ಅವ್ರ. ಸಾಹೇಬ್ರಿ ಹಂಗ್ ಮಾಡ್ಬೇಡ್ರಿ ಸಾಹೇಬ್ರಿ, ಬೇಗ ಕೆಲ್ಸ ಮಾಡ್ಕೊಡ್ರಿ. ನಿಮ್ಮದು ಕೆಲಸ ಮಾಡಿ ಕೊಡ್ತಾನ, ನಾನು ರೊಕ್ಕ ಅದು ತಗೋದಿಲ್ಲ. 5 ರೂಪಾಯಿ ಮುಟ್ಟಿಲ್ಲ, 5 ರೂಪಾಯಿ ಆತ್ರಿ. ನನ್ ಕಿಶದಾನು ಒಟ್ಟು ಕೊಡ್ತಾನ, ಮತ್ತೇನ್ ಮಾಡಕ್ ಬರತ್ರಿ ತಗೋರಿ. ಸಾಹೇಬ್ರಿ ಹಂಗ ಅನ್ನಕ್ ಹೋಗ್ಬೇಡ್ರಿ. ಇದ ಉಗ್ರ ನಮ್ಮ ಅಪ್ಪ ಕೊಡ್ತಾನ, ಇದನ್ನ ಯಾಕೆ ಕೊಡ್ಲಿರಿ ನಾನ? ಅಯ್ಯೋ ಉಂಗ್ರ ಅದು ಕೇಳ್ತಿಲ್ಲ, ರೊಕ್ಕ ಹಿಡ್ಕೊಂಡು ನಿಮ್ ಕಾಲ್ ಬೀಳ್ತವ್ರಿ. ಅದ್ ರೊಕ್ಕ ತಗೋರಿ, ನಾ ಉಗ್ರ ಕೊಡೋಲ್ ನೋಡ್ರಿ. ನಮ್ಮ ಅಪ್ಪ ಹಾಕ್ಯಾನಂತ ಮದ್ವೆಗ. ಉಂಗ್ರ ಅದು ಕೇಳ್ತಿಲ್ಲ, ಈ ರೊಕ್ಕ ನನಗ ಬ್ಯಾಡ ಅಂತ ಹೇಳತ್ತನ. ಮತ್ತ ಉಂಗ್ರ ಹೆಂಗ್ ಕೊಡಕ್ ಬರ್ತೈತ್ರಿ? ಅದ್ ಅಷ್ಟ್ ಕೊಟ್ಟಿದ್ ತಗೋರಿ. ಚಲೋ ಬೈತೆ ನಾ ಈ ಊರಿಗೆ ಡ್ಯೂಟಿ. ನೋಡ್ರಿ ನನ್ ಹೆಂಡತಿ ಏನ್ ಹೇಳತ್ತಾಳ ಪಾಪ, ಕಣ್ಣೀರ್ ಹಾಕಿ ಹೇಳತ್ತಾಳಕಿ. ಹಂಗ ಮಾಡಕ್ ಹೋಗ್ಬೇಡ್ರಿ ಸಾಹೇಬ್ರ, ನಮ್ ಕಡೆ ಇರುವ ಇವಷ್ಟ ರೊಕ್ಕ ತಗೋರಿ ಅಂತ ಹೇಳತ್ತಾಳ. ಹಂಗ ಮಾಡಕ್ ಹೋಗ್ಬೇಡ್ರಿ, ನಿಮ್ ಕೈ ಮುಗಿತಾವ್ ತಗೋರಿ. ಬೇಡ ರೊಕ್ಕ ತಗೋದಿಲ್ಲ, ನಾ ಹೇಳ್ಬೇಡ, ಅರ್ಥ ಮಾಡ್ಕೊ, ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊ. ಹಗಲೆಲ್ಲ ಒದಿರು ಅದನ್ನ ಒದ್ರ ಮನಿ ಕಟ್ಟಿದ್ಮೇಲೆ ನೀವ್ ಎಷ್ಟ್ ಹೇಳಿರಲ್ಲ ಅಟ್ಟು ತಂದು ಕೊಡ್ತಾವ್ರ. ನಾವ್ ಮನಿ ಕಟ್ಟಿದ್ ಮುಗಿಲ್ರಿ ಅದ. ಸಾಹೇಬ್ರ ಇವ್ರ ಜೋಡಿ ನಾವು ಒಡ ಕುಟ್ಕೊಂಡ ಸಾಯಿದ್ರಿ. ತಮ್ಮ ನಾ ದನದ ಡಾಕ್ಟರ್ ಅಂದಿದ್ ತಪ್ಪಾಗೈತ್ ನಂದ, ಹಂಗ್ ತಿಳ್ಕೊಬೇಡ್ರಿ. ಇದ್ ಕೆಲ್ಸ ಮಾಡ್ಕೊಡ್ರಿ. ನಮಗ ಅದು ಏನು ತಪ್ಪು ತಿಳ್ಕೊಂಡಿಲ್ಲ. ನೀವು ದನ ಡಾಕ್ಟರ್ ಅಂದಿ, ನಾ ಏನು ಅಂತಿಲ್ಲ. ಅದಕ್ಕ ಇರ್ಲಿ ಬಿಡಿ, ಕಿವಿ ಕೇಳುದಿಲ್ಲ. ಇವ್ರ ಸುಮ್ಮಾಗಿದ, ನಾ ನಿನ್ನ ಮುಂದೆ ಏನ್ರ ನೀನ್ ಏನ್ ತಂಗಂದಿದ್ದಕ್ಕ. ಸಾಹೇಬ್ರಿ ಈ ಕಿವ್ಯಾನು ನನ್ ಗಂಡ ಹಾಕ್ಯಾನ್ರಿ, ಇದನ್ನ ಹೆಂಗ್ ತಗದ್ ಕೊಡ್ಲಿ? ನಿಮ್ ಕೈ ಮುಗಿತಾವ್ ಸಾಹೇಬ್ರ, ಬಡವ್ರನ್ನ ಮರಗಸಾಕ್ ಹೋಗ್ಬೇಡ್ರಿ ಯಪ್ಪ, ಬಡವ್ರನ್ನ ಮರಗಸಾಕ್ ಹೋಗ್ಬೇಡ್ರಿ. ತಗೊಂಡ್ರ ಮಾಡಿ ಕೊಡ್ತಾರಂತ, ರೊಕ್ಕ ತಗೊಂಡು ನಾವು ಅಂತಂದ್ರು ಕೇಳವಲ್ಲ, ಮಾಡಿ ಕೊಡ್ತಾರಂತ. ತಮ್ಮ ನೀನು ಏನು ಹೇಳತ್ತಿ ನನಗೆ ಅರ್ಥ ಆತ. ನಾನು ನೋಡ ಭಾಳ ಕಷ್ಟದಿಂದ ಬಂದವದನ್ನ. ನಮ್ಮ ತಂದೆ ತಾಯಿ ನಾನು ಓದಿಸ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಾರ, ನನ್ನ ನೌಕರಿ ಕೊಡಿಸಿದಾರ. ಹಿಂಗಾಗಿ ನಾನು ಲಂಚ ಅದು ಎಲ್ಲಿ ತೊಗೊಂಡಿಲ್ಲ. ಬಡತನ ಪರಿಸ್ಥಿತಿ ತೊಗೊಂಡು ನನಗೆ ಅರ್ಥ ಆಕ್ಕವ. ಈಗ ನೀ ಹೇಳುದೇನೈತಲ್ಲ, ರೊಕ್ಕ ಕೊಡಕ್ಕೆ ಬರತ್ತೆ, ನನಗೆ ಲಂಚ ಅಂತೇಳಿ ಕೊಡಕ್ಕೆ ಬರತ್ತೆ. ನಾನು ಇಂಥ ಲಂಚ ಅದು ಎಲ್ಲೂ ಮುಟ್ಟಿಲ್ಲ, ಯಾರಿಗೂ ಕೊಡಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನಾನು ಮಾಡೇ ಬಿಡ್ತಾನೆ. ನಿನ್ನ ಕೆಲಸನ ಮಾಡಿ ಕೊಡ್ತಾನೆ. ಸರ ಯಾರು ಸರ್ ನೀವು? ನಾವು ಲೋಕಾಯುಕ್ತದವ್ರ. ಲಂಚ ತಗೋತಿಯ? ಇದು ಹೇಳ್ರಿ ಸರ, ನಾನು ಲಂಚ ತಗೋತಿಲ್ರಿ ಸರ. ಅವ್ರು ಮಾಡಿಸ್ಕೊಡ್ತಾರಂತ ನಮ್ಮ ಮನಿ. ಸುಮ್ಮನೆ ಅರೆಸ್ಟ್ ಮಾಡೋಣ. ಅರೆಸ್ಟ್ ಅದು ಅಲ್ರಿ ಸರ, ನಾ ಲಂಚ ತಗೋತಿಲ್ರಿ ಸರ. ರೆಡ್ ಹ್ಯಾಂಡಾಗೆ ಹಿಡ್ದನ. ನಿನ್ನ ಬಗ್ಗೆ ಬಾಳ ಇನ್ಫಾರ್ಮೇಶನ್ ಬಂದಿತ್ತು ನನಗ. ಸರ
ಅವರು ಲಂಚ ನನಗೆ ಕೊಡಾಕ್ ಬಂದಿರಿ ಸರ್ ಜನತಾ ಮನಿ ಒಂದ್ ಆಗ್ಬೇಕಂತ್ರಿ ಸರ್ ಅವ್ರದ್ದು ಅದಕ್ಕಾಗಿ ನನಗೆ ಸುಳ್ಳು ಬ್ಯಾಡ್ ಅಂದ್ರು ಲಂಚ ಕೊಡತಾರ ಸರ್ ನೀ ಜನತಾ ಮನಿ ಸಲುವಾಗಿ ಲಂಚ ತಗೋತಿ ಅಂತ ಇನ್ಫಾರ್ಮೇಶನ್ ಬಾಳ್ ಬಂದಿತ್ತು ನನಗ ಅದಕ್ಕ ರೆಡ್ ದಂಡಗೆ ಹಿಡ್ದವ ಈಗ ಇಲ್ರಿ ಸರ್ ನಾನ ರೆಡ್ ದಂಡಗೆ ಹಿಡ್ದಾನ ಇಂತ ಸಾಕ್ಷಿ ಅಂತ ಬೇಕು ನನಗ ಇಲ್ರಿ ಸರ ನಮ್ ಸಾಹೇಬ್ರ ಅರೆಸ್ಟ್ ಮಾಡೋನು ಇಬ್ಬರನ್ನೂ ಅರೆಸ್ಟ್ ಮಾಡ ಇವ್ ಯಾಕೋ ಬಾಳ್ ಮಾತಾಡ್ತಾನೆ ಇವನು ಅರೆಸ್ಟ್ ಮಾಡ ಸರ ಇಲ್ರಿ ಸರ ನಾನ್ ಲಂಚ ತಗೋತಿಲ್ರಿ ಸರ ನಾನ್ ಲಂಚ ₹1 ತಗೋದಿಲ್ಲ ಸರ್ ನಾನು ನೋಡೇನಲ್ರಿ ಅವ್ರ ಕಿವ್ಯಾನು ಕೊಡಂದ್ರು ನಾವ್ ಕೊಟ್ಟಿಲ್ರಿ ನೀ ಸುಮ್ಮನೆ ರೈತ ಇರೇ ನಿನ್ ಹೆಂಡತಿಗೆ ಹೇಳಿ ಅಪ್ಪ ನಾನು ಒಂದ್ ಒಳಗ ಹಾಕಿಸ್ತಾಳಿಲ್ಲ ಅಂದ್ರೆ ಹೇಳ ₹5,000 ಮನಿ ಆದ್ಮೇಲೆ ಕೊಡ್ತಾವ ಅಂತ ಹೇಳಿದ್ರು ನಾವು ಈಗ ನಮ್ ಕಡೆ ₹1,200 ಇದ್ದುರಿ ಅವನ ಕೊಡಾಕ್ ಹೋದ್ರಿ ಅವನು ತಗೋಲಿಲ್ರಿ ಅವ್ರ ಆಮೇಲೆ ಎಲ್ಲಾ ಕೂಡಿ ಬಳದ್ರಿ ₹1,700 ಕೊಟ್ಟಿವ್ರಿ ಆ ಬ್ಯಾಡ ನಾತಾರ ಸಾಹೇಬ್ರ ಅವ್ರ ನಮ್ಗೆ ಇನ್ಫಾರ್ಮೇಶನ್ 100 ಬಂದಾವ ನನಗ ನೀನು ಕೊಡಂತಂಡೆ ನನ್ನ ನೋಡಿ ನನ್ನ ಮುಂದೆ ಹೆಂಗ್ ಧಮಕಿ ರೊಕ್ಕ ಇಸ್ಕೊತೀನಿ ನನ್ನ ಮುಂದೆ ಧಮಕಿ ಹಾಕ್ಯಾಕ ರೊಕ್ಕ ಇಸ್ಕೊತೀನಿ ಮತ್ತೆ ರೆಡ್ ಹ್ಯಾಂಡ್ ಆಗಿ ಹಿಡ್ದನ ನೀನ್ ಯಾವಾಗ ರೊಕ್ಕ ಕೇಳಿ ಅಪ್ಪ ನಿನ್ ರೊಕ್ಕ ಯಾವಾಗ ಕೇಳಿ ಅವ್ವ ನಿನ್ ಕಿವ್ಯಾನು ಎಂದ ಕೇಳಿಲ್ಲ ಸರ್ ಅವ್ರ ಮೇಲೆ ಕೈ ಮಾಡತ್ತಿರಲಿಲ್ಲ ನಾ ಹೇಳಿದಿಲ್ಲ ನಾನು ಉಂಗುರ ಕೊಡಲ್ಲ ಅಂತ ಕೇಸ ನಮ್ಮ ಅಪ್ಪ ಹಾಕ್ಸಿದ್ದದ ನಾ ಯಾಕೆ ಕೊಡ್ಲಿ ಅಯ್ಯೋ ನಿಮ್ಮ ಅಪ್ಪ ಉಂಗುರ ಎಲ್ಲಾ ಕೇಳಿದೆ ರೊಕ್ಕ ತಗೋತಿ ಇಲ್ರಿ ಸರ ನಾನು ರೆಡ್ ಹ್ಯಾಂಡ್ ಆಗಿ ಹಿಡ್ದನ ಮತ್ ಕಿವ್ಯಾನು ಮತ್ ಅವ್ರ ಹೇಳತ್ತಾರ ಇಲ್ರಿ ಸರ ಆಕಿ ಕಿವಿ ಕೇಳಿದ್ರಿ ಇಬ್ರು ಕಿವಿ ಡಮಾರ್ ಆಗ್ಯಾವ್ರಿ ಸರ ಅವ್ನ ಅರೆಸ್ಟ್ ಮಾಡೋ ಮೊದಲ ನೀ ಏನ್ರ ಹೇಳುದಿದ್ರು ಅಲ್ಲಿ ಕೋರ್ಟ್ನಾಗ ಬಂದ್ ಹೇಳುವಂತ ಅರೆಸ್ಟ್ ಮಾಡೋ ಇಲ್ರಿ ಸರ ಅವ್ರಿಬ್ರನ್ನ ತಗೊಂಡ್ ನಡಿ ಸರ ಸರ ಒಂದ ನಿಮಿಷ ಅವ್ರ ಜೋಡಿ ಅಂತ ಮಾತಾಡಿ ಬರ್ತಾನೆ ಏನ್ರಿ ಸಾಹೇಬ್ರ ಇವ್ರ ಪಾಪ ಬಂದಿದ್ದಕ್ ನಮ್ನ ಒಳಗ್ ಹೋಗಿಸಿರಲ್ರಿ ಇವ್ರ ಯಪ್ಪ ನಿನ್ ಯಾವಾಗ ರೊಕ್ಕ ಕೇಳಿನೋ ನಾನು ಯವ್ವ ನಿನ್ ಕಿವ್ಯಾನು ಕೇಳಿನಂತ ಯಾವಾಗ ಕಿವ್ಯಾನು ಕೇಳಿದ್ವಿ ನಾನು ಮತ್ತೆ ಉಂಗುರ ಕೇಳಿನಂತ ಸುಳ್ಳು ಹೇಳ್ರ ಸಾಹೇಬ್ರ ಮುಂದೆ ಏನ್ ನಾನು ಈ ಊರಿಗೆ ಮೊದಲು ಬರುವಾಗ ನೀವಿಬ್ರು ಗಂಡ ಹಿಂತಿ ಭಾಳ ಮುಗ್ದಿರದಿರಿ ಒಂದು 100 ಕಾಲ ಇರ್ಲಪ್ಪ ಚಲೋ ತೆಗಿಯವ್ರ ಅಂತ ಬಿಡ್ಕೊಂಡಿದ್ನಿ ಅಂತ ಇವ್ರ ಅಂತೇಳಿ ನೀವೇನ್ರಿ ಹೋಗಿ ನನ್ನ ಒಳಗೆ ಹಾಕಿಸ್ಕೊತೀರಿ ನಿಮ್ಮಿಬ್ರು ಗಂಡ ಹಿಂತಿ ದೊಡ್ಡ ನಮಸ್ಕಾರಪ್ಪ ನಿಮ್ಮಿಬ್ರಿಗೂ ಸಾಹೇಬ್ರ ಪುಣ್ಯ ಹತ್ಲಿ ಮಗ ಈಗಾರ ನಿಮಗ್ ಗೊತ್ತಾತಲ್ರಿ ನಾವು ಬಡವ್ರು ಅನ್ನೋದು ಆಯ್ತ್ರಿ ಜನತಾ ಮನಿ ನೀವು ಯಾವಾಗ ಹೇಳ್ತಾರಲ್ಲ ಅವಾಗನ ಮಾಡಿಕೊಡ್ರಿ ಅವ್ರ ಏನಂದ್ರೆ ಗೊತ್ತೈತಿ ಸಾಹೇಬ್ರು ಅವರು ಪಾಪ ಭಾಳ ಬಡವ್ರದಾರಂತ ಅವ್ರು ಬಂದು ಇವ್ರಿಗೆ ಹೇಳಿದ ಮ್ಯಾಲ ಇವ್ರಿಗೆ ಜ್ಞಾನೋದಯ ಆತಂತ ಇಲ್ಪ ನೀನೇನು ಹಂಗೆ ಮಾಡೋದಿಲ್ಲ ನಾ ಒಟ್ಟ ರೊಕ್ಕದು ತಗೋದಿಲ್ಲ ನೀವು ₹1,700 ಕೊಟ್ಟಿರಲ್ಲ ಅಟ್ರಾಗ ನಿಮ್ಮ ಜನತಾ ಮನಿ ಮಾಡಿಕೊಡ್ತವು ಏನು ಅಂಜಾಕ್ ಹೋಗ್ಬೇಡ ಅಂತ ಹೇಳೋರು ಅವ್ರ ತಲೆನೂ ಐತಿ ಅದ ಗುಳಿಗೆ ತಗೊಂಬರಕ್ ಹೋದ್ರು ನಿನಗೆ ಹೇಳತ್ತ ನಾನು ನಿನ್ನ ಮೊದ್ಲ ಕಿವಿ ಕೇಳಿಸಲ್ಲ ಬಾ ಹೋಗುಣ ಎಲ್ಲಿಗೋ ಪಯಣ ಸಾಹೇಬ್ರ ಯಾವುದೇ ದಾರಿ ನಾ ತೋರಿಸ್ತಾನೆ ನಡೆಯಲೇ ಪಿಡಿಒ ಸಾಹೇಬ್ರ ನಮ್ಮದು ಜನತಾ ಮನಿ ಮಾಡಿಕೊಡ್ತಾವ ಅಂತ ಹೇಳ ಅಂದ್ರ ವಾಸ್ತು ಶಾಂತಿ ದೊಡ್ಡದ ಮಾಡೋನ್ ತಗೋರಿ 3 ಲೋಡ್ ಇಟ್ಟಂಗಿ ತರ್ಸುನ ಬೆಳ್ಳಿಂಗ ಕಟ್ಟಿಸ್ಬಿಡೋಣ ಎಲ್ಲಾರ್ಗು ಸಾರಿ ತರ್ಸೋಲ್ಲ ಅದಕ್ಕೆ ಅಷ್ಟ ಮಾಡೋಣ ನಡಿ ಮೂರ್ ಲೋಡ ಇಟ್ಟಂಗಿ ತರ್ಸುನ 2 ಲೋಡ ಉಸಕ್ ತರ್ಸುನ ಅಟ್ರಾಗ ಬರಕತ್ತೆ ಹಂಗ್ರಿ 3 ಅಜ್ಜಿ ಅದಾರಂದ್ರ 3 ಸಾರಿನ ತಗೊಂಬರ್ಬೇಕಲ್ಲ 2 ಸಾರಿ ಹೆಂಗ್ ತಗೊಂಬ ಅನ್ನತೀರಿ ನೀವ ₹5 ಲಕ್ಷ ಆಗ್ಬೇಕಲ್ಲ ಕುಡುದ ಅವ್ರು ₹5 ಲಕ್ಷ ಸ್ಯಾಂಕ್ಷನ್ ಮಾಡ್ತಾರ ಅವ್ರ ₹5 ಲಕ್ಷ ಇನ್ನ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತೇಳಿ ಮುರ್ಕೊಂಡ ನಮಗ್ ಎಷ್ಟು ಬಂದ್ ಹತ್ತೋ ಗೊತ್ತಿಲ್ಲ ನೋಡೋಣ ಇದ್ದಟ್ರಾಗ ಒಟ್ಟ ಬಿಲ್ಡಿಂಗ್ ಹಾಕಿಸ್ಬೇಕು ಅನ್ನೋ ಲೆಕ್ಕ ಐತಿ ನನಗೂ ಮಾಡೋಣ್ರಿ ಜೋರ್ ಲೈನ್ ಮಾಡೋಣ ನಾವ ಏನೇ ಆಗ್ತದಷ್ಟು ಖರ್ಚ ಬರ್ಲಿ ಖರೆ ಬ್ರ್ಯಾಂಡ್ ಆಗೇನ ವಾಸ್ತುಶಾಂತಿ ಮಾಡೋ ಹಂಚಿನ ಮನಿ ಬೇಡ ಹಂಚಿನ ಮನಿ ಬೇಡ ಈಗ ಹಂಚಿನ ಮನ್ಯಾಗ ಇದ್ದ ನಮಗೂ ರಗಡಾಗೈತಿ ಬಿಲ್ಡಿಂಗ್ ನ ಹಾಕ್ಸುನ ಸ್ಲಾಪ ಹಾಕ್ಸುನ ಅಗದಿ ಪದ್ಧತಿ ಸರಿ ಆಗಿರ್ಬೇಕು ಮನಿ ಬೇಕಾದ್ರೆ ಸ್ವಲ್ಪ ಕೈಲಿಂದ ನಾವು ಒಟ್ಟು ರೊಕ್ಕ ಹಾಕುನ ಅವ್ರು ಕೊಟ್ಟದ್ರಾಗ ರೊಕ್ಕ ಆಗುದಿಲ್ಲ ₹5 ಲಕ್ಷ ನಾವು ಒಂದ್ ₹4 ಲಕ್ಷ ಕೈಲಿಂದ ಹಾಕುನ ಬ್ಯಾಡ್ರಿ ಇಂತ ಬಿಸ್ಲಾಗ್ ಮಸಾಲೆ ಅನ್ನ ಮತ್ ಪುರಿ ಯಾರ್ ತಿನ್ನೋಲ್ಲ ಅದ ಸಾದಾ ಊಟ ಮಾಡ್ಸೋಣ ನಾವ್ ಕಬ್ಬ್ ಹಾಕಿವಲ್ಲ ಈ ವರ್ಷ ಕಬ್ಬ್ ಚಲೋ ಬರತತೆ ಹೆಂಗಾರು ಕಬ್ಬ್ ಚಲೋ ಬರತತೆ ಕಬ್ನ್ಯಾಗ ಅಂತೂ ಆರಾಮ್ ಒಂದ್ ₹2 ಲಕ್ಷ ಬರತತೆ ಪದ ಸರಿ ಆಕತ್ ಬಿಡಿ ನಿಮ್ಗೆ ಇಷ್ಟ ಇದ್ರ ಜನಕ್ಕೆ ಇಷ್ಟ ಬೇಡ ಇಷ್ಟ ಆಗ್ಬೇಕಲ್ಲ ಅಂತ ಊಟ ನೀ ಅಂದಂಗ ಆಗಲ್ ತಗೋ ನೀ ಹೆಂಗ್ ಹೇಳ್ತಿ ಹಂಗ ಮಾಡ್ಬಿಡು ಅದ್ರಾಗ ಅವ್ವ ಬಂದಲ್ಲ ಬಾಯೋ ಅವತ್ತ ಈಕಿಗೆ ಊಟಕ್ಕೆ ಹೋಗ್ಬಾರ ಗುಡಿಗೆ ಊಟಕ್ಕೆ ಹೋಗ್ಬಾರ ಅಂತ ರಗಡ್ ಹೇಳಿನ್ಯಾ ಅವತ್ ಊಟಕ್ಕೆ ಹೋದಾಕಿ ಇವತ್ತು ಊಟ ಮಾಡಿ ಬಂದಳ 3 ದಿವಸ ಆತ ಗುಡಿಗೆ ಊಟಕ್ಕೆ ಹೋಗಿ ಕೊಡ್ತೇನಲ್ಲ ನನಗೂ ಅರ್ಥ ಆಗ್ತದೆ ಬಿಸ್ಲಾಕ್ ಬಂದಿತ್ತಂದ್ರೆ ನೀರ್ ಕೊಡ್ತೇನಲ್ಲ ನಾನು ನಿನ್ಗೆ ಅವತ್ತು ಹೇಳಿನಲ್ಲ ಯವ್ವ ಊಟಕ್ಕೆ ಹೋಗ್ಬೇಡ ಅಂತೇಳಿ ಅಲ್ಲೇ ಊಟ ಇಲ್ಲ ಅಂತ ಹೇಳಿನ ನಿನಗೆ ಆದ್ರ ನಾನು ಮಾತು ಕೇಳಿನಿ ಅತಿ ನಾ ಯಾವಾಗಾರ ನಿಮ್ ಸೇವೆ ಮಾಡಿಲ್ರಿ ನೀರ್ ತಂದ್ ಕೊಡ್ತೇನಲ್ಲ ಇವ್ರೇನ ಹಿಂಗ್ ಮಾಡತಾರ
ಏನ್ ನೀ ಏನಂತಿ ಅವೇನಂತಾನು ಏನ್ ನಿಮ್ ತಿಳಿಯವಲ್ಲ ನನಗ. ಇಲ್ಲ ರೀ ಆರಾಮದೇವ್ರಿ. ಊಟಕ್ಕೆ ಏನೇನ್ ಮಾಡಿಸಿದ್ರವಾ? ಆ ಊಟಕ್ಕ ರೊಟ್ಟಿ ಪಲ್ಯವ ಅನ್ನ ಸಾರ ಅಂಬಲಿ ಮಾಡ್ಸಿದ್ರ ಉಂಡ್ ಬನ್ನಿ. ಊಟ ಸಿಕ್ಕಿಲ್ಲ ಅಂತ ನೋಡಕ್ಕೆ. ಹಾ ನಾಷ್ಟಾ ಮಾಡೇವ್ರಿ, ಅಡ್ಗೆ ಮಾಡೇವ್. ಚಲೋ ಜೋಡಿ ಆಗಿವ್ರಿ ವಾರ ನನ್ ಜಲಮ ಕತ್ತೆ ಚಲೋ ಜೋಡಿ ಆಗಿದ್ರಿ, ಏನ್ ಅಡ್ಡಿ ಇಲ್ಲ. ಚಾ ಮಾಡಿ ಕಿವುಡ ಇದು ಕಿವುಡ ಇದ್ರದ್ ಬಾಯಿ ಹೋಗಿ ಅದರ ಕಿವಿ ಕೇಳಿದ್ರ ಅದರ ಹಾಕಿತ್ತ, ಅದ್ರದ್ದು ಕೇವಲ ಇದ್ರದ್ದು ಕೇಳಿ ಒಂದ್ರ ಬಾಯಿ ಹಾಕಿಲ್ಲ ಒಂದ್ರ ಕಿವಿ ಹಾಕಿಲ್ಲ ಆಗಿದ್ರ ಚಲೋ ಹಾಕಿತ್ತ. ಜನತಾ ಮಣಿದ್ ಕೇಳತ್ತಿಲ್ಲ ನೀ? ಜನತಾ ಮಣಿ ಆತ್ಲಾ ನಮ್ದ ಪಂಚಾಯತಿಗೆ ಹೋಗಿದ್ದು ನಾವು ಮಣ್ಣಿ PDO ಸಾಹೇಬ್ರ ಎಲ್ಲಾ ಸಹಿ ಮಾಡಿ ಕೊಟ್ಟ ನಿಮ್ದು ಜನತಾ ಮಣಿ ಆಗೇತ್ ಹೋಗ್ಬಾ ಅಂತ ಹೇಳಿರ ನಮಗ. ಈಗ ಬಂದಿ ನೋಡಿ ಅಕ್ಕ. ಬನ್ನಿಪಾ ತಮ್ಮದ ಏನು ನಿನ್ನ ಮಗ ಸಸಿ ಮಾಡುದು 1 2 ಏನ್ ನೋಡಿ ನಾನು ಹೆಂಗ ಏನ್ ಅವತ್ ನಾನು ನಮ್ ತಮ್ಮಗೆ ಎಕ್ಸೈಟ್ ಅಂತ ಹೋಗಿನಿಲ್ಲ, ಗುಡಿಗೆ ಉಣ್ಣಾಕ್ ಹೋಗಿನಂತ ಊಟ ಸಿಕ್ಕಿಲ್ಲ ಅಂತ ಅದಂತ ಅದೊಂಥರ ಮಾತಾಡ್ತಾತೆ. ಏನ್ ಇವ್ರು ಹಿಂಬಾಯಿಲ್ ಅಂತ ತಲೆ ಮೇಲೆ ಹಿಡ್ದಾತೆ. ನಿನ್ ತಮ್ಗ ಆರಾಮಾಗೈತಿ ಇಲ್ವಾ? ಆರಾಮಾಗೈತೆ ಆರಾಮಾಗೈತಿ. ಕುಂಡ್ರಿ ಸ್ವಲ್ಪ ಕುಂಡ್ರಿ ಹೇಳ್ತಾನ. ಸೋಮಣ್ಣ ನಿಮ್ಗೂ ಅವತ್ ನೀವು ಚಾ ಕುಡಿಯಾಕ PDO ಸಾಹೇಬರಿಗೆ ರೊಕ್ಕ ಕೊಡಂತ ಹೇಳಿದ್ರಲ್ಲ, ಅವ್ರ ಏನ್ರಿ 5,000 ರೂಪಾಯಿ ಕೇಳಕತ್ರ. ನಾವು ಗುದ್ದಾಡಿ ಒಂದ್ 1,700 ರೂಪಾಯಿ ಕೊಟ್ಟ ಮಾಡಿಸ್ಕೊಂಡ್ ಬಂದಿವ್ರಿ ಅದನ್ನ. ಸ್ವಲ್ಪ ಸುಮ್ಮನೆ ಹೇಳ್ತಾನ. ಅಕ್ಕ ಇವ್ರು ಮಾಡು ಕತ್ತಿ 1 2 ಏನ ತಮ್ಮ PDO ಅವ್ರ ಮನಿಗೆ ಹಚ್ಚಿ ಕುಂತಾರವಾ ಇವ್ರ? ಯಾಕ ಗೊತ್ತಿಲ್ಲ ನಿನಗ? ಏನಾರ ಸೋತಿಲ್ಲಪ್ಪ. ಆ ಮನಿ ಬಿದ್ದ ಸಲ PDO ಇನ್ಸ್ಪೆಕ್ಷನ್ ಬಂದಿತ್ತು ನಿಮ್ ಮನಿಗೆ. ಒಂದ ಫಾರ್ಮ್ ಕೊಟ್ಟಿದ್ದವ, ಸಹಿ ಮಾಡಿಸೋಮ್ಮ ಅಂತ ಹೇಳಿ ಹೇಳಿದ್ದವ. ನೀ ಸಹಿ ಮಾಡಿ ಕೊಟ್ಟಿಲ್ಲ ಅವತ್ ಬಂದಲ್ಲ, ನಾ ಬಂದಿನಲ್ಲಿ ನಿಮ್ ಮನಿಗೆ ಸಹಿ ಮಾಡಿ ಕೊಟ್ಟಿಲ್ಲ. ಇವ್ರಿಗೆ ಹೋಗಿ ಕೊಡಂದನ್ PDOಗ. PDO ಕೊಡಂದನು ಒಂದ್ ಸ್ವಲ್ಪ ಚಾ ಪಾನಿಗೆ ರೊಕ್ಕ ಕೊಡು 150 ರೂಪಾಯಿ ಅಂತ ಹೇಳಿದನ. ಇವ್ರು ಆಟ್ ರೊಕ್ಕ ಕೇಳತಾನ ಈಟ್ ರೊಕ್ಕ ಕೇಳತಾನ ಅಂತೇಳಿ ಮಾತಾಡ್ಕೊಂತ ಹಿಡ್ಕೊಂತ ನಿಂತ್ ಬಿಟ್ಟಾರ PDOನ. ಅದ ಟೈಮ್ ಕ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿಬಿಟ್ಟಾರ. ಅದು ಸಸ್ಪೆಂಡ್ ಮನೆಗೆ ಹೋಗೈತ್ PDO. ಈಗ ನೋಡ ನೀವ್ ಹುಡುಗ ಆರಾಮಿಲ್ಲ ಅಂತ ಹೇಳತ್ತಿದಿ, ದವಾಖಾನಿಗೆ ಅಡ್ಮಿಟ್ ಮಾಡಿದ್ದೀರ. ಅದು ಹುಡುಗ ಆರಾಮಿಲ್ಲ ಅಂತ ಪಾಪ ದವಾಖಾನಿಗೆ ಅಡ್ಮಿಟ್ ಮಾಡಿ ಬಂದಾನ ಅಂತ ಅದಕ್ಕೆ ನಮ್ ಓನ್ ರೊಕ್ಕ ಕೇಳಕತ್ತ ನೀವು. ಯಪ್ಪ ಏನ್ ನನಗ್ ತೆಲಿಬ್ಯಾನ್ ಹಿಡಿದು ಹೋತಿಪ್ಪ ಯಪ್ಪ. PDO ಬಾ ಚಲೋ ಮನುಷ್ಯ ಅವ, ನನಗ್ ಬಾ ಜೀವ ಮರಗಾದ ತಂಗಾರ. ಏ ಬಾವಾ ಅನೈತಿ ಬಂದ್ ಮನಿ ಕಳ್ಕೊಂಡ್ರಿ ಆ ಮನೆ ದಿವಸ ಗುದ್ದಾಡಿ ಕರಾಗಲಾಗಿತ್ತ ನನಗ. ನಾನು ಕೇಳಿರ ನಾ ಇಲ್ಲಿಂದ ಕೊಡ್ಲಿವ ರೊಕ್ಕ? ನೀನ್ ಕೊಡ. ಏನಾತ್ ಇವ್ರದಾಗ ಬೈಯತ್ತೀರಿ? ಏನ್ ಮನೆ ಕಿವಿ ಮಾತಾಡ್ರವ ಏ ನಿಮ್ ಕಸಬಾರಿ ಕೊಡ್ರಿ ಒಂದ ಬಂದ್ ಮನೆ ಕಳ್ಕೊಂಡ್ ಕುಂತಿರ್ತಮ್ಮ. ಅದು ಪಾಪ ಸಣ್ಣ ಸಣ್ಣ ಮಕ್ಕಳದಾವ PDO ಬೈಯತ್ತೀರಿ? ಸುಮ್ಮಿರು. 10 ದಿವಸ ಬ್ಯಾಡಪ್ಪ ನಮಗ ಮಂದಿದ್ ಒಟ್ಟ ರೊಕ್ಕ ತಗೋದಿಲ್ಲ. ನಾ ಬಾಳ್ ಪ್ರಾಮಾಣಿಕಂದ್ರೆ ಕೆಲಸ ಮಾಡ್ತೇನೋ ಅಂತ ಅನ್ನತಾನ. ಚಲೋ ಮನುಷ್ಯ ನಾ ಚಾ ಪಾನಿಗೆ 100 ರೂಪಾಯಿ ಕೊಡಂತ ಇಲ್ಲ. ನಾ ಮಾಡಿದ್ ದೊಡ್ಡ ತಪ್ಪಂದ್ರ ಅದ. ಇವ್ರ ಆ ಲಂಚ ತಿಳ್ಕೊಂಡ್ 500 ತಗೋ 5,000 ತಗೋ 2,000 ತಗೋ ನಿಂತ್ ಬಿಟ್ಟಾರು. ಅವ್ ಬ್ಯಾಡ್ ಅಂದ್ರೆ ಕೇಳಾಕ್ತಾರಿಲ್ಲ. ಅದ್ರ ಪೊಲೀಸರು ಯಾರೋ ತಿಳಿಸ್ಬಿಟ್ಟಾರು. ಬಂದ್ ಹಿಡ್ಕೊಂಡ್ ಪಾಪ ಸಸ್ಪೆಂಡ್ ಮಾಡಿ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಿವ್ ಕಿವುಡ್ ಮೂಳ್ಗೊಳೆ. ಒಂದ್ ಕೆಲಸ ಮಾಡ, ಆ ಮೊನ್ನೆ 1,000 ರೂಪಾಯಿ ಇಟ್ಟಿದ್ಲ ಡಬ್ಯಾಗ ಅವನು ಕೊಡಿ ಪಾಪ ದವಾಖಾನಿ ತೋರಿಸ್ಕೊಂಡ್ ಬರ್ಲಿ, ಮತ್ತೆ ಮಾಡಕ್ ಬರ್ತೇನೆ. ಏನ್ ಮಾತಾಡ್ತಿ ತಮ್ಮ ಹಿಂಗಾರ? ತಮ್ಮ ಇವ್ರು ಕೊಡಿ ಏನ ಎಲ್ಲಿದಾರ ಈಗ? ಪೊಲೀಸ್ ಸ್ಟೇಷನ್ದಾಗ ಅದಾರ ಯಾಕ? ಅಲ್ಲಿದಾರು ಪೊಲೀಸ್ ಸ್ಟೇಷನ್ ಹಾಕ್ಯಾರ ಅವ್ರನ್ನ. ನಡಿಯಂಗಾರ ಬಿಡಿಸೋಂಬರ್ನ ಅವ್ರನ್ನ. ನೀನ ಹೆಂಗಾರ ಹೇಳ್ಕ್ಯಾರ ನೀ ಅದ ಕಾಜಿ ಬಿಡ್ ನೀ ಹೇಳ್ತಾರ ಬರ್ತಾನೆ ಇವ್ಕೆ ಹೋಗಲ್ಲ ಆಯ್ತಾ ನೀನ ನಿಮ್ಮ ಕಾಸ ಬರೇ ಕೊಡ್ರಿ ಅವತ್ತು ಓದ್ತಾರ ಬಾ ಹೋಗುನ್ ಬಾ. ಪಾಪ ಜೀವ ಮರ್ಗಾದ ಮತ್ ಹೆಂಗ ಕಾಣ್ತೈತಿಪ್ಪ? ಅಲ್ಲ ಅವ್ರ ಮಗ್ಗ ಆರಾಮ್ ಇಲ್ದಕ್ ನಾವೇನ್ ಮಾಡಾಕ್ ಬರ್ತೈತಿ? ಈಗ ನಮ್ಮನ್ನ ಬೇಯತಾಳ. ಅಲ್ಲ ಇನ್ನು ಮನಿನ ಆಗಿಲ್ಲ, ಇವ್ರ ಸಾಡಿ ತರ್ಸಾಕ್ ಹೋಗ್ಬಿಟ್ರು. ಬರ್ರಿ ನೀವು. ಸಾಹೇಬ್ರ ಆತ ನನ್ನ ಮಗ ಸೊಸಿ ಮಾಡಿದ ತಪ್ಪಿಗೆ ಸಮಸ್ರಿ ನಿಮ್ ಕೈ ಮುಗುತ್ತ ನೋಡ್ರಿ ನಾ. ಏನವ್ವ ನೀ ಯಾಕೆ ಕೈ ಮುಗಿತಿದಿ? ಇಲ್ರಿ ನಿನ್ನ ಮಗ ಸೊಸಿ ಮಾಡಿದ ತಪ್ಪಿಗೆ ನೀ ಯಾಕೆ ಕೈ ಮುಗಿತಿದಿ? ಪಾಪ ನಿಂದೇನ್ ತಪ್ಪೈತಿ? ಎಲ್ಲ ನನ್ ಹಣೆ ಬರ ಏನ್ ಮಾಡಕ್ ಬರತ್ತೆ? ಏನ್ರಿ ಏನ್ ಮಾಡ ನೀ ಯಾಕೆ ಬಂದೆ? ನೀವ್ ಹೋಗೋ ನಿಮ್ ಊರಿಗೆ ಹೋಗಿ ನೀನು ಸಸ್ಪೆಂಡ್ ಮಾಡಿದಾರ 6 ತಿಂಗಳ.
ಹೌದು ಅದು ಮಾತ್ ಕರೆನ ಬಿಡ್ರಿ ಸಾಹೇಬ್ರ. ನೀನು ಹೋಗ ಒಂದ್ 6 ತಿಂಗಳ ನಿಮ್ ಊರಾಗಿರು, ಆಮೇಲೆ ಫೋನ್ ಹಚ್ಚಾರ ನಿನ್ನ ಡ್ಯೂಟಿಗೆ ಹಚ್ಚಾರ ಹೋಗ್ ಮಾಡ್ತಾನ. ಆಯ್ತು ತೋರಿ ನೀವ್ ಹೋಗಿ ಸಾಹೇಬ್ರ. ಅವರ ಗಾಡಿಗೋ ಬರ್ತಾವ ನೋಡ, ಅವರ ಗಾಡಿಗೋ ಬರ್ತಾವ, ಕೈ ಮಾಡ್ಕೊಂಡ್ ನೀವ್ ಹೋಗು, ಗಾಡಿ ಹೋಗತ್ತೆ. ಅಲ್ರಿ ಸಾಹೇಬ್ರ, ಅವತ್ತ ಇನ್ಸ್ಪೆಕ್ಷನ್ ಬಂದಾಗ ಮನಿಗ್ರಿ ನಾ ನಿಮಗ ಬರೋ ತೋರ್ಸೋದ್ ಹೇಳಿದ್ದೀನ್ರಿ. ಅದ್ ಬರೋ ತೋರ್ಸಕ್ ಬರ್ತಿರ್ಕಿಲ್ರಿ ನಿಮಗ. ತೋ ನನಗ್ ಬರು ತೋರ್ಸೋದಲ್ಲ, ಅಲ್ಲಿ ಏನ್ ಮಾಡ್ಬೇಕು ನನ್ ಟೈಮ ಸಿಗವಲ್ತ. ಇವನ್ ಜೋಡಿ ಒತ್ತಾಡ್ಕೊಂಡ್ ಕೂತ್ಬಿಟ್ಟಾನ, ಕಿವಡಿ ಜೋಡಿ. ನಾ ಸ್ವಲ್ಪ ತಪ್ಪ ಮಾಡಿ ಬಿಡ್ರಿ, ನಾ ಬರ್ದಿತ್ತು ಅವ್ರ ಕಳ್ಸಿಲ್ಲ, ನನ್ ತಪ್ಪ್ರಿ ಅದ. ಮಾರಯ್ಯ ಬರ್ಬೇಕು ನೀನು. ಅಲ್ಲಿ ಅವ್ರೆಲ್ಲ ದೊಡ್ಡ ಆಫೀಸರ್ಗಳು ಬಂದ್ ರೇಡ್ ಮಾಡಿದಾರ, ಅವಾಗ ನಮ್ಮನ್ನ ಯಾರು ನಂಬ್ತಾರ ಹೇಳು? ಇಲ್ಲಿ ತೋರ್ ಸಾಹೇಬ್ರ ಸ್ವಲ್ಪ ಹೊಟ್ಟೆ ಹಾಕೋರಿ. ಆಯ್ತಾಯ್ತು ತೋರ್ಪ, ಮತ್ತೆ ಏನ್ ಮಾಡಕ್ ಬರ. ಏನ್ ಸಾಹೇಬ್ರ ತಪ್ಪಾಗೈತ್ರಿ. ಆಯ್ತಾಯ್ತು ತೋರಿ, ನಮ್ದು ಮನಿ ಇದ, ಬರೀ ಚಾರ ಕುಡ್ಕೊಂಡು ಹೋಗ್. ಆಯ್ತಾಯ್ತು ತೋರಿ, ನಡ್ರಿ. ಆಯ್ತಾಯ್ತು ಹೋಗ್ರಿ, ಹೋರಿ ನೀವು ಆಗತ್ತೆ ಹೋರಿ. ಬರ್ತಾರ. ಪಾರವಕ್ಕ ಪೊಲೀಸ್ ಸ್ಟೇಷನ್ದಾಗದು ನೀ ಹೇಳಿದಂತ ಬಿಟ್ರ ಮತ್ತವ್ರ ಯಾಕ ಆತಮ್ಮ ಪಾಪ ದುಡ್ತಿನ ಒಂದ್ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಾಗತ್ತಿಲ್ಲ. ಪಾಪ ಸಣ್ಣ ಸಣ್ಣ ಮಕ್ಕಳದ ಹಂಗಾರ ನೋಡು ಇವಕ್ಕೆಲ್ಲ ಬುದ್ಧಿ ಹಬ್ಬ ಕಾಲ ಕಿವಿ ಕೇಳೋದಲ್ಲ ಇವ್ ಯಾವನ ನೀವ್ ಒಂದನ್ನೋದು ಇವ್ರ ದಸ ಸಾಕಾಗಿ ಹೋಗೈತೆ ನನಗ. ನಾವ್ ಅವತ್ ಏನಾರ ಲೆಟರ್ ಹೋಗಿ ಕೊಟ್ಟಿದ್ರಿ ಇಷ್ಟ ಉಸಾಬರಿನ ಕಿರಿಕಿಲಿದ, ನಾನ ಸ್ವಲ್ಪ ತಪ್ಪು ಮಾಡಿಬಿಟ್ನಿ ಅವತ್ತ. ಅವಕ್ಕೂ ಕೊಡಂತ ಹೇಳಿಬಿಟ್ನಿ, ಉಸಾಬರಿ ಮಾಡ್ಕೊಂಡ್ ಬಂದ್ ಬಿಟ್ಟಾರ. ಮತ್ ನಿನಗ್ ಹೋಗುವಾಗ ನಿನಗೆ ಎಲ್ಲಾ ತರದ ಹೇಳಿ ಹೋಗಿದ್ನಿ ಅಂತ ಇಷ್ಟ ಮಾಡ್ರಿ. ಅಕಸ್ಮಾತ್ ನನ್ ದೇವ್ರ ಬೇಟೆ ಅಂದ. ಹೌದಾ ಮತ್ ಇನ್ನೊಂದ ಅವತ್ತ ನನ್ ಸಂಜೆ ಕಡೆ ಸುದ್ದಿ ಐತದ ನೋಡಿ. ಏನ್ ಮಾಡಿ ಸಂಜೆ ಕಡೆ ಸುದ್ದಿ ಐತಿ, ಪಾಪ ಕಣ್ಣ ನೀರ ಬಂದಿದ್ದು ಸ್ಟೇಷನ್ ಹೋದ್ನಲ್ಲಿ ಹಿಡಿಯೋ ಕಣ್ಣ ನೀರ ಬಂದು. ಪಾಪ ನಾ ಅಂತಾವ್ ಅಲ್ರಿ ಅಂತ ಹೇಳಿದ. ಸಾಹೇಬ್ರ ನೀವ್ ಏನ್ ಮಾಡಾಕ್ ಹೋಗ್ಬೇಡ್ರಿ, ಅವ್ರವ್ವ ಬರ್ಲಿ, ನಾ ಎಲ್ಲಾ ಬಗೆಹರಿಸ್ತಾನು, ನಾ ಎಲ್ಲಾ ತಿಳಿಸಿ ಹೇಳ್ಸ್ತಾನ ಅಂತೇಳಿ ಹೇಳಿನ್ರಿ. ಚಲೋ ಮಾಡಿದ್ ಬಿಡ್ತಮ್ಮ. ನಾವ್ ಹೇಳಿದ್ರು ಬಿಡ್ತಿರ್ಕಿಲ್ಲ ಅವ್ರ. ಸುಮ್ಮನೆ ನೀವು ಹುಡುಗನ ತಾಯಿ ಸೊಸಿ ಅತ್ತಿ ಅಂತ ಹೇಳಿ ಬಿಟ್ಟಾರ ಅವ್ರ. ಬಿಟ್ಟಾಗಲ್ಲ ಮತ್ತ ಏನ್ ಬೂದಿ ಕಾಲ ಇವ್ ಕಸಬರಿಗಳು ಇದ್ದಾಗ ಅದಾವ. ಏನೋ ಯಪ್ಪ ಇವು ಏನು ಮಾರಿ ಬಿಡ್ತಾವು. ನೋಡ್ ಹಾಟಿ ಎಲ್ಲಿ ಹೋಗಿದ ಅನ್ನೋದು ಕದಾ ತೆಗ್ದ ಎಲ್ಲಿ ಹೋಗ್ಯಾರ ಪರವಕ್ಕ ಬೈಲೆ. ಎಷ್ಟ್ ಚಂದ ಆಟ ಆಡ್ಕೊಂತ ಕೂತಾರ ಗಿಡದ ಬುಡಕ ನೆಳಿಗೆ. ನೋಡಿ ಏನ ಮಾಡ್ತಿ, ಚಿಂತೆ ಇಲ್ಲ ಅವ್ರಿಗೆ. ಚಿಂತೆ ಇಲ್ಲ, ಮಳಿ ಬಿಟ್ಟು ಹೋಗಿದ ನಾಯಿ ನದಿ ಒಳಗ್ ಹೋಗ ಕಾಲ ನಾಯಿ ನದಿಗೆ ತಿಂದು ಹೋಗು ಅದು ಗೊತ್ತಾಗಲಿ ಏನಿಗೆ. ಏನಪ್ಪ ಏನ್ ಅರ್ಥ ಇಲ್ಲ, ಬಾ ಅಂದಿಟ್ಟು ಹೋಗೋಣ. ಅವ್ನು ಬರ್ತಾನ ಬಾ. ನೋಡಿ ಏನ್ ಮಾಡ್ತಿ, ಬುದ್ಧಿ ಹೋಗ್ಬ ಕಾಲ ಇವಕ್ಕ ಸಣ್ಣ ಇವು ಸಣ್ಣ ಹುಡುಗರ ಜರ್ಗುಂಡಿ ಇದಾವು. ಈಕೆನ್ ಅರು ಆಕಳ ಹೋಗ್ತಿದ್ ನೋಡ್ದ. ಪರವಕ್ಕ ಕೆಲ್ಸ ಮಾಡತ್ತಲ್ಲ, ನೀ ಆಚೆ ಕಡೆ ಕುಂದ್ರ ಸಸಿ ಈಚೆ ಕಡೆ ಕುಂಡ್ರಲ್ಲ, ಇಬ್ರು ಕೂಡ ಆಟ ಆಡ್ರಿ. ಅದ ತೇಜ್ ತಂದಿರ್ತಾಕಿ ನನ್ನ ಕಸ್ಬರ್ಗೆ ನಿನ್ಗೆ ನಾರು ಹಾಕಲ್ಲ ಆಯ್ತಿಲ್ಲ. ನಿನಗ್ ಬಂದಿತ್ತ ಅದಕ್ಕೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ. ಮೊಳ ಊರ್ ಮೊಳ ಮನೆಗೆ ಹಚ್ಚಿದೆ ಕುಂದಿರ್ತಾರ ಅಂತ ಕುಂದ್ರಬಲ್ಲ ನೀನು ಮಾಡಾಕಿ ಆಡ್ಲಾ. ನಿಂಗೆ ಏನ್ ಮಾಡ್ತೀಯಪ್ಪ ನೀವ್ ಮಾಡ್ತೀರಿ ನಾನೇನ ಕಸಬರಿಗೆ ಗೊತ್ತಾಗುಲ್ಲ ನಿನಗ. ಆ ಮನಿ ಹಂಗ ಬಿಟ್ಟು ಬಂದಿದ್ದೆ ಅದನ್ನ ನಾಯಿ ನದಿ ಹೋಗ್ತಾ ಒಳಗ. ಅಲ್ಲಿ ಬೇಡ ಇಲ್ಲೇ ಆಡೋನು. ಹೋಗೋಯಪ್ಪ ಏನ್ ಮಾಡಿದೆ ಸಾಕಾಗಿ ಹೋಗಿತ್ತಪ್ಪ ನನಗ. ಸಿಕ್ಕ ನಾ ಏನ್ ಯೋಳ್ಕ ನೀರ್ ಕುಡಿಯಕ ನೋಡ. ಅವ್ರ ಹೆಂಗ್ ಹೇಳ್ಬೇಕು ಅನ್ನೋದು ತಿಳಿವಾತ ಬುದ್ಧಿ ಕಾಲ ಎಲ್ಲಿ ನನಗ. ಪಾಪ ಅಲ್ಲಿ ಹೋಗಟ್ಟ ಅವ್ನ ಜಿಲ್ಲೆ ಒಗಸಿದೆ. ನಾಚಿಗೆ ಬರ್ಲಾ ನಿಮಗ? ಅವ್ ಏನ್ ತಪ್ಪ ಮಾಡಿದ ಜಿಲ್ಲೆ ಒಗಸ್ತೆ. ಬಟ್ ಏನ್ ತಿಂತಾರ ನೀವ? ಏನ್ ಹೇಳ್ತಾರ ಏನಿಲ್ಲ. ತಮ್ಮ ಹೇಳಿ ಹೋಗಿ ನಾನು ಹೇಳಿ ಹೋಗಿ ಕಾರ್ಬಾರ್ ಮಾಡಿದ್ರೆ ಹೇಳಿ ಹೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ನೀವು ಮಾಡು ಉಸಾಬರಿಗೆ ಆ ಪಿಡಿಯೋನ್ ಮನಿ ಮುರಿದಕ್ಕಿತ್ತ ಬುದ್ಧ ಮುಕ್ಕಾಲ ಪಿಡಿಯೋನ ಮನಿ ಮುರಿದಕ್ಕಿತ್ತಿದ್ರಿ ನೀವು. ಪಾಪ ಸಣ್ಣ ಸಣ್ಣ ಮಕ್ಕಳದಾವ ಅಂತ ಉಸಾಬರಿ ಮಾಡ್ಕೊಂಡ್ ಬಂದಿರಿ. ನಿಮ್ ಅವು ಬಂದ್ಳು ಚಲೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಎಲ್ಲಾ ಡೀಟೇಲ್ಸ್ ಹೇಳ್ಕ್ಯಾರ, ನಿಮ್ದು ಹಕ್ಕಿಕತ್ತೆಲ್ಲ ಹೇಳ್ಕ್ಯಾರ. ಬಿಡಿಸ್ಕೊಂಬಂದ್ಲ ಹೋಗಿ ಮನಿ ಮಠ ಬಿಟ್ಟು ಬಂದಿ ಅವನ ಬಾಳೆ ಪೋಲಿಮೆ. ಸೋಮಣ್ಣ ಸಣ್ಣ ಮಕ್ಕಳ ಆಡೋದಾಗ ಆಟ ಅನ್ನತಾರ. ಸೋಮಣ್ಣ ನೀವಿಬ್ರು ನನ್ನ ಮ್ಯಾಲ ಸಿಟ್ಟು ಮಾಡ್ಕೊಂಡಿರ, ನಮ್ಮಿಬ್ರ ಮ್ಯಾಲ. ಬಿಯಾತಾರಿ ನೀವು ಅನ್ನೋದು ನಮಗ್ ಗೊತ್ತಾಗತ್ತೆ. ಏನ್ ಬಿಯಾತಾರಿ ಅನ್ನೋದು ನಮಗ್ ಗೊತ್ತಾವತ್ತ. ಎದ್ರ ಸಲುವಾಗಿ ಬಿಯಾತಾರಿ ಅನ್ನೋದು ಗೊತ್ತಾಗತ್ ನಮಗ. ಏನ್ ಮಾಡದ್ ನೋಡ್ತಲ್ಲ. ನೀವಿಬ್ರು ಬೇಯುವಂತದ್ ನಾವಿಬ್ರು ಗಂಡ ಐತಿ ಅಂತ ಏನ್ ತಪ್ಪು ಮಾಡಿದವ ಅನ್ನೋದು ತಿಳಿವತ್ ನಮಗ.
ಇವ್ರು ಹೆಂಗ್ ತಿಳಿಸಿ ಹೇಳುವ ಅಣ್ಣ ಹೆಂಗ್ ನೋಡಪ್ಪ ಏನ್ ನನಗ್ ಸಾಕ್ತಿ ಬರೀ ಹತ್ತಿ ಕೊಟ್ಟು 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 ಸಾಕಾಕೈತಿ. 1 ಮಿನಿಟ್ ಏನಾಗೈತೆ ಅನ್ನೋದೆಲ್ಲ ಡೀಟೇಲ್ಸ್ ಬರೋ ಹೇಳ್ತಾನ ಅವ್ರಿಗೆ. ಮೊನ್ನೆ ಹಂಗ ಮಾಡಿದ್ನ್ಯಾ. ಅಷ್ಟ ಮಾಡ. ನಿನಗ ಕಿವಿ ಅಂಕ ಕೇಳುದಿಲ್ಲ, ಓದಾಕರ ಬರ್ತೈತ್ಯಾ, ಓದಿದನ್ ಒಂದಿಟ್ಟ. ಈಗ ತಿಳಿತಾವಂಗ, ಈಗ ಅರ್ಥ ಗೊತ್ತಾತಿ. ಅಯ್ಯೋ ದೇವ್ರೆ, ಸೋಮಣ್ಣ ಇಂಥ ತಪ್ಪು ಮಾಡಿದೆವು ನಾವು. ಅಯ್ಯೋ ದೇವ್ರೆ, ನನಗ್ ಗೊತ್ತಾಗ್ಲಿಲ್ಲ ನಾವ್ ಇಂಥ ತಪ್ಪು ಮಾಡಿದೆವು ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ. ಈಗಿಂದ ಈಗ ನಾವ್ ಇಬ್ರು ಗಂಡ ಹೆಂಡತಿ ಕೂಡಿ PDO ಸಾಹೇಬ್ರ ಮನಿಗ್ ಹೋಗಿ ಅವ್ರ ಕೈಕಾಲ ಬಿದ್ದಾರು ತಪ್ಪಾತಂತ ಕೇಳ್ಕೊಂಡ್ ಬರ್ತೇವ್ ನಾವ್. ಬ್ಯಾಡೋ ಮಾರಾಯ ಬ್ಯಾಡ, ನೀವ್ ಮತ್ ಗಂಡ ಹೆಂಡತಿ ಹೋಗಿ ಮತ್ತೊಂದ್ ಏನಾರು ಎಡವಟ್ಟು ಮಾಡಿ ಮತ್ತ ಏನಾರು ಮಾಡಿ ಇಟ್ಟಾರ ಪಿಡಿಯೋಗ. ಅಷ್ಟ ಮಾಡ್ತಾನ ಸೋಮೇಶಣ್ಣ, ನೀ ಹೇಳ್ದಂಗ ಅವ್ರ ಕೈಕಾಲ ಹಿಡಿದು ತಪ್ಪಾದಂತ ನಾ ಕೇಳ್ಕೊಂಡನ ಬರ್ತಾನ. ಒಂದ್ ಏನಾರು ಇದ್ರ ಕೊಡುವ ನನಗ. ಏನ್ ನನಗ್ ಸಾಕಾಗೈತೆಪ್ಪ ಕುರ್ದಸ್ಸಿಂದ. ಏನಾರ ಮಾಡಿ ಕಿತ್ಲಿ ಮಾಡಿಗಿಡ ತನಗ ಬೀಳಲ್ಲಪ್ಪ. ಯವ್ವ ನೀ ಬೇಯುದು ನನಗ ಇದ ಗೊತ್ತಾಗತೈತಿ, ಏನ್ ಬೇಯತಿ ಅನ್ನೋದು ಅಷ್ಟ ಗೊತ್ತಾಗತ್ತ ನನಗ. ನೀ ಹೇಳಿದಂಗ PDO ಸಾಹೇಬ್ರ ಮನಿಗ್ ಹೋಗಿ ನಾ ಕೈಕಾಲ ಬಿದ್ದವ್ರು ಅವ್ರ ತಪ್ಪಾತಂತ ಕೇಳ್ಕೊಂಡ್ ಬರ್ತಾವ ನಾವ್. ಏನ್ ಮಾಡ್ತೇವ ತಮ್ಮ ಹಿಂಗಾರ? ಯಾಕ ಇವ್ರ ಮಳ ರಗಡ ಹೊತ್ ನನಗ ಇವ್ರ ಏನ್ ಬೇಕಾದ್ ಮಾಡ್ಕೊಲ್ರ. ಬಿಸಿಲು ಬಾಳ ಐತಿ, ಒಂದ್ ಗಿಡ ಬಿಡಕ್ ಕುಂಡ್ರುನ ನಾ PDOಗ ಫೋನ್ ಹಚ್ಚಿ ಹೇಳ್ತೀನಲ್ಲ, ಇವ್ರ ಬೇಕಾದ್ ಮಾಡ್ಲಿ ಹೋಗಿ ಅವನ ಮೇಂಟೈನ್ ಮಾಡ್ತಾನ ಬಾ ನೀ ಹೇಳ್ತಾನ. ನೀವ್ ಸಿಟ್ ಮಾಡ್ಕೋಬೇಡ್ರಿ ಇಬ್ರು, ನಾ ಹೋಗಿ ತಪ್ಪಾತಂತ ಕೇಳ್ಕೊಂಡ್ ಬರ್ತಾವ. ಬಿಡೋಗ್ರಿ ಏನ್ ಬುದ್ಧಿ ಒಬ್ಬಕಾಲೋ ಯಪ್ಪ ಕೊಂಡ್ರ ರೆಡಿ ಒಂದಿಟ್ಟ ಅವ್ರ ಮನೇನ್ ಮಾಡ್ತಿ. ಸಾಕಾತಪ್ಪ ನನಗ. ಶ್ರೀ ಎಲ್ಲಿ ಹೋಗೋದು? ಪಂಚಾಯತಿಗ. ಹೇ ಪೈಲ ಮನಿನ ಕಟ್ಟೋನ್ರಿಲ್ಲ, ಆಮೇಲೆ PDO ಸಾಹೇಬ್ರ ಕರ್ಸೋನು. ಅಷ್ಟ ಮಾಡೋಣ, ನೀ ಹೇಳ್ದಂಗ ಮಾಡೋಣ ಬಾ. ವಾಸ್ತು ಶಾಂತಿಗೆ ಅವ್ರಿಗೆ ಫುಲ್ ಆಯರ್ ಮಾಡ್ಸೋನು.